ಬಾಲ್ಯದಲ್ಲಿ ಅನೇಕರ ಮನಸ್ಸಿಗೆ ಬಹಳ ಹರ್ಟ್ ಆಗಿರುವಂಥ ಕೆಲವು ಕಾರ್ಯಗಳಿದೆ. ಚಿಕ್ಕ ಪ್ರಾಯದಲ್ಲಿ ಬಡತನದಿಂದ ತಂದೆ ತಾಯಿಗಳು ನಿಮ್ಮನ್ನು ನೋಡೋದಕ್ಕೆ ಆಗದೆ, ಆ ಒಂದು ಪ್ರೀತಿ ಇಲ್ಲದೆ, ಆ ಒಂದು ಆಶ್ರಯ ಪೋಷಣೆ ಇಲ್ಲದೆ ಬೆಳೆದವರು ಅನೇಕರಿದ್ದಾರೆ. ಇನ್ನು ಕೆಲವರಿಗೆ ಆ ಬಾಲ್ಯದಲ್ಲಿ ಅನೇಕರು ನಿಮ್ಮನ್ನು ಸಹೋದರ ಸಹೋದರಿಯರಿರ್ಬೋದು, ರಿಲೇಷನ್ ಇರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿದಂಥ ಸಮಯಗಳಿರ್ಬೋದು. ಕೆಲವರಿಗೆ ಈಗಲೂ ಕೂಡ ಬಾಲ್ಯದ ನೆನಪುಗಳಿವೆ. ಏನು ನೆನಪುಗಳು? ಆ ಕಷ್ಟಪಟ್ಟಿದ್ದು, ಒಂದೊಂದು ತುತ್ತು ಅನ್ನ ತಿನ್ನಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ರಿ. ನಿಮ್ಮ ತಾಯಿಯಂದರು ತಂದೆಯಂದರು ಅದನ್ನು ತಗೊಂಡು ಬಂದು ನಿಮಗೆ ಕೊಡಲಿಕ್ಕೆ ಅವ್ರು ಎಷ್ಟು ಹಗಲು ರಾತ್ರಿ ದುಡಿದಿದ್ರು. ಆ ಕಾಲದಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ಹಣಕ್ಕೆ. ಇವೆಲ್ಲ ನೀವು ಎನಿಸುವಾಗ ಬಹಳ ಬೇಸರ ಇವತ್ತಿಗೂ ಕೆಲವರ ಮನಸ್ಸಲ್ಲಿದೆ. ಅಷ್ಟೇ ಅಲ್ಲ, ಕೆಲವು ಮಕ್ಕಳಿಗೆ ತಂದೆ ಇಲ್ಲದೆ ಬೆಳೆದವರಿದ್ದಾರೆ. ಸಣ್ಣ ಪ್ರಾಯದಿಂದ ತಂದೆ ಇಲ್ಲದೆ ಬೆಳೆದು ಆ ತಂದೆಯ ಪ್ರೀತಿಯನ್ನು ಕಾಣದೆ ಅನೇಕ ಮಕ್ಕಳು ತಂದೆಯಿಂದ ವಂಚಿತರಾದವರು ಇವತ್ತು ಅವರು ದುಃಖ ಪಡ್ತಾ ಇದ್ದಾರೆ. ಇನ್ನು ಕೆಲವರು ತಾಯಿ ಇಲ್ಲದೆ ಬೆಳೆದವರಿದ್ದಾರೆ. ತಂದೆ ತಾಯಿಗಳ ಪೋಷಣೆ ಇಲ್ಲದೆ ಬೆಳೆದಂಥವರು ಇವತ್ತು ಅನೇಕರು ಅವರ ಮನಸ್ಸಿನಲ್ಲಿ ಆ ದುಃಖಗಳು ಉಂಟು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಕೆಲವು ಸಂದರ್ಭಗಳಲ್ಲಿ ಹಾಗೆ ಬೆಳೆಯುತ್ತಾ ಬಂದಾಗ ನೀವು ಎಣಿಸಿದ್ರಿ, ನನ್ನ ಜೀವನ ಒಂದು ಸಾಫ್ಟ್ ಆಗಿ ಏನೋ ಹೋಗ್ತಾ ಇದೆ, ದೇವರೇ ಇಷ್ಟೇ ಮಟ್ಟದಲ್ಲಿ ಹೋದರೆ ಸಾಕು ಅನ್ನುವ ಲೆವೆಲ್ಲಿಗೆ ಬಂದವರು ಅನೇಕರಿದ್ದೀರಿ. ಒಂದು ಲೆವೆಲಲ್ಲಿ ನನ್ನ ಜೀವಿತ ಹೋಗ್ತಾ ಇದೆ, ಇದು ಹೀಗೆ ಸ್ಮೂತ್ ಆಗಿ ಹೋಗ್ಲಿ ಅಂತ ಅಂದುಕೊಂಡಾಗ ಒಂದು ಬಿರುಗಾಳಿ, ಒಂದು ಅಲೆ ಆ ನಿಮ್ಮ ಸ್ಮೂತ್ ಆದ ಜೀವನದ ಮೇಲೆ ಬೀಸಿದಾಗ ನೀವು ಸೋತು ಹೋದಂಥ ಸಮಯ ಇದೆ, ನೀವು ಭಯಪಟ್ಟಂಥ ಸಮಯ ಇದೆ. ಆಮೆನ್, ಹಲ್ಲೆಲೂಯಾ. ಆ ಸಮಯದಲ್ಲಿ ಅನೇಕರು ನಿಮ್ಮ ಸಂಗಡ ಕೈ ಹಿಡಿಲಿಕ್ಕೆ ಬಂದರು, ಅನೇಕರು ನಿಮ್ಮ ಸಂಗಡ ನಿಂತರು, ಅನೇಕರು ನಿಮ್ಮ ಸಂಗಡ ಸಹೋದರ ಸಹೋದರಿಯರಂತೆ ಅವರು ನಿಮ್ಮ ಸಂಗಡ ಅವರು ಇದ್ದು ಸಹಾಯ ಮಾಡಿದರು. ಅನೇಕರ ಪ್ರೀತಿಯಲ್ಲಿ ಬಿದ್ರಿ, ಅನೇಕರು ನಮಗೆ ಸಹಾಯ ಮಾಡ್ತಾರೆ ಅಂತ ನಂಬಿಕೆ ಇಟ್ರಿ, ಬಂದರು, ಕೈ ಬಿಟ್ಟು ಹೋದರು. ಕೆಲವರು ನಿಂತರು, ಕೆಲವರು ನಿಲ್ಲದೆ ಹೋದರು, ಕೆಲವರು ನಿಲ್ಲದೆ ಹೋದ್ಮೇಲೆ ನಿಮ್ಮನ್ನು ಅವಮಾನ ಪಡಿಸಿದ್ರು, ಕೆಲವರು ನಿಮ್ಮಿಂದನೇ ಉಪಯೋಗವನ್ನು ಪಡೆದು ನಿಮ್ಮನ್ನು ಬಿಟ್ಟು ಹೋದಂಥ ಸಮಯ. ಆದರೆ ನಾನಿವತ್ತು ಹೇಳ್ತೀನಿ, ಯಾರು ನಿನ್ನ ಸಂಗಡ ಇದ್ದಾರೋ, ಯಾರು ನಿನ್ನ ಸಂಗಡ ಇಲ್ವೋ ಅದು ವಿಷಯ ಅಲ್ಲ. ಇಟ್ ಇಸ್ ನೋ ಮ್ಯಾಟರ್. ಯಾರು ನಿನ್ನ ಸಂಗಡ ಇದ್ದಾರೆ ಇಲ್ಲ ಅನ್ನೋದು ವಿಷಯ ಅಲ್ಲ. ಆದ್ರೆ ಕರ್ತನ ಈ ದಿನ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ, ಪ್ರಿಯ ಮಗಳೇ, ಪ್ರಿಯ ಮಗನೇ, ನಾನು ನಿನ್ನ ಸಂಗಡ ಇದ್ದೇನೆ. ಆಮೆನ್, ಹಲ್ಲೆಲೂಯ್ಯ. ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನನ್ನು ಕರೆದಾತನಾದ ನಾನು ಏನೆಲ್ಲ ನಿನಗೆ ಮಾಡ್ತಾ ಇದ್ದೀನಿ ಅನ್ನುವ ಅರಿವು ನಿನಗಿಲ್ಲ. ಇವತ್ತು ನಾನು ನಿನಗೆ ಅದನ್ನು ತೋರಿಸಿಕೊಡ್ಲಿಕ್ಕಾಗಿ ಹೋಗ್ತೇನೆ. ನಾನು ನಿನಗೋಸ್ಕರ ಏನೆಲ್ಲ ಮಾಡಿದ್ದೀನಿ, ನಾನು ನಿನಗೋಸ್ಕರ ಹೇಗೆ ನಿಲ್ತೀನಿ. ಯಾರೆಲ್ಲ ನಿನ್ನನ್ನು ಬಾಲ್ಯದಿಂದಲೂ ನೋವು ಪಡಿಸಿದ್ರಲ್ವಾ, ಬಾಲ್ಯದಿಂದಲೂ ನಿನ್ನನ್ನು ಬಿಟ್ಟೋದ್ರು, ಬಾಲ್ಯದಿಂದಲೂ ಕಣ್ಣೀರು ಸುರಿಸಿದೆ. ಅನೇಕ ಘಟನೆಗಳಲ್ಲಿ ಮದುವೆ ಆದ ಮೇಲೆ ಕೆಲವು ಗಂಡಸರು ಹೆಂಗಸರು ಅವರು ಅನೇಕ ಕಷ್ಟ ನಷ್ಟಕ್ಕೆ ಬಿದ್ರು. ತಾವು ಇಷ್ಟಪಟ್ಟಿದ್ದು ನಮ್ಮ ಜೀವಿತದಲ್ಲಿ ಆಗಲಿಲ್ಲ ಅಂತ ನೋವಿಗೆ ಒಳಗಾದಾಗ ಕರ್ತನ್ ಹೇಳ್ತಾ ಇದ್ದಾನೆ, ಅದೇ ನೋವನ್ನು ಎಲ್ಲಿವರೆಗೆ ಇಟ್ಕೊಳ್ತೀಯ? ಇವತ್ತು ಹೇಳ್ತೀನಿ, ಯಾರು ಇಲ್ದಿದ್ರು ಚಿಂತೆ ಇಲ್ಲ, ಯಾರು ಬಿಟ್ಟೋದ್ರೂ ಚಿಂತೆ ಇಲ್ಲ, ಯಾರು ನಿನ್ನನ್ನು ನೆಲಕ್ಕೆ ಹಾಕಿದ್ರೂ ಚಿಂತೆ ಇಲ್ಲ, ಯಾರು ನಿನ್ನ ಕಾಲು ಎಳೆದ್ರೂ ಪರವಾಗಿಲ್ಲ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಚಿಂತಿಸಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ. ಐ ಆಮ್ ವಿತ್ ಯು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಸಂತೋಷ ಇದೆ, ದೇವರು ನನ್ನ ಸಂಗಡ ಇದ್ದಾರೆ ಸಾಕು. ಮೆಸೇಜಿನ ಹೆಡ್ಡಿಂಗ್ ಕೇಳ್ತಾ ಕೆಲವರು ಅಳೋಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಅವರ ನೋವು ಅವರಿಗೆ ಗೊತ್ತಿದೆ. ನನಗೆ ಯಾರಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನನ್ನ ಕರ್ತನು ನನ್ನ ಸಂಗಡ ಇದ್ದದ್ದನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ಆಮೆನ್. ಕೀರ್ತನೆ 91:4, ಕೀರ್ತನೆ 91:4 ಕರ್ತನು ಹೀಗೆ ಹೇಳ್ತಾ ಇದ್ದಾನೆ. ಕೀರ್ತನೆ 91:4, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಹಲ್ಲೆಲೂಯಾ. ಎಂತಹ ವಾಕ್ಯ! ದೇವರು ಹೇಳ್ತಾ ಇದ್ದಾನೆ,
ಅವ್ರು ಹೋದ್ರೆ ಹೋಗ್ಲಿ ಬಿಡು, ಇವ್ರು ನಿನ್ನನ್ನು ಕಾಣದೇ ಇದ್ರೆ ಬಿಡು, ಇವ್ರ ಪ್ರೀತಿ ತೋರಿಸದೇ ಇದ್ರೆ ಬಿಡು, ಇವ್ರು ನಿನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಬಿಡು, ಆದರೆ ನನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸಿ ಕಾಪಾಡುತ್ತೇನೆ. ಯಾರು ನಿನ್ನನ್ನು ಮುಟ್ಟಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಯಾವ ರೋಗ ನಿನ್ನ ಹತ್ರ ಬರಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಒಂದು ಹದ್ದು ತನ್ನ ರೆಕ್ಕೆಯಿಂದ ಮರಿಗಳನ್ನ ಹೇಗೆ ಪೋಷಿಸುತ್ತದೋ ಅದಕ್ಕಿಂತಲೂ ಉನ್ನತವಾಗಿ ಕರ್ತನ್ ಹೇಳ್ತಾ ಇದ್ದಾನೆ, ನಿನ್ನನ್ನ ತನ್ನ ರೆಕ್ಕೆಗಳಿಂದ ಒದಗಿಸುವೆನು. ಕರಗಳನ್ನ ತಟ್ಟಿ ಆ ಕರ್ತನಿಗೆ ಮಹಿಮೆ ಸಲ್ಲಿಸಿರಿ. ಎಸ್. ಅನಂತರವಾಗಿ ಆತನ ಪಕ್ಕಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವಿ. ಆತನ ನಿನ್ಗೆ ಮನುಷ್ಯರ ಆಶ್ರಯ ಬೇಡ, ಹಣ ಇದ್ದವರ ಆಶ್ರಯ ಬೇಡ ನಿನ್ಗೆ ಏನು ಡಾಮ್ ಡೂಮ್ ಡಯಾ ಡುಸ್ ಎಲ್ಲ ಹೇಳಿ ಹೋದವರಿದ್ದಾರೆ, ಅವರದೆಲ್ಲ ಬೇಡ ನಿನಗೆ ಆಶ್ರಯ. ನಾನಿದ್ದೇನೆ ನಿನಗೆ ಆಶ್ರಯ ಕೊಡಲಿಕ್ಕೆ. ಸದಾ ನಿನ್ನ ಸಂಗಡ, ನಿನ್ನ ಎಡಗಡೆಯಲ್ಲಿ, ನಿನ್ನ ಬಲಗಡೆಯಲ್ಲಿ, ನಿನ್ನ ಹಿಂದೆ, ನಿನ್ನ ಮುಂದೆ ಹೋಗೋದಕ್ಕಾಗಿ ನನ್ನ ಕರ್ತನು ನಿನ್ನ ಸಂಗಡವೇ ಇದ್ದಾನೆ. ಯಾವಾಗಲೂ ಯೋಚಿಸಬೇಡ. ನಿನಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ, ರೋಗ ಬಂದಾಗ ಯಾರ್ಯಾರನ್ನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿನ್ನನ್ನು ಕರೆದು ನಿಲ್ಲಿಸಿ ನಿನ್ನ ಬಾಲ್ಯದ ಅವಸ್ಥೆಗಳನ್ನ, ನಿನ್ನ ಬಾಲ್ಯದ ಕಣ್ಣೀರನ್ನ, ನೀನು ಹಾದು ಬಂದ ದಾರಿಯನ್ನ ಅರಿತಂತ ದೇವರು ನಿನ್ನ ಸಂಗಡ ಇದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ಕರ್ತನು ನನ್ನ ಸಂಗಡ ಇದ್ದಾನೆ? ಇದು ವಾಕ್ಯಕ್ಕೆ ಮಾತ್ರ ಅಲ್ಲ. ಅನೇಕರು ಏನ್ ತಿಳ್ಕೊಳ್ತಾರೆ ಅಂದ್ರೆ ಕರ್ತನು ನನ್ನ ಸಂಗಡ ಇದ್ದಾನೆ ವಾಕ್ಯ ಅಂತ ತಿಳ್ಕೊಳ್ತಾರೆ. ನೋ, ವಾಕ್ಯವೇ ದೇವರು. ಆ ದೇವರೇ ನಿನ್ನ ಸಂಗಡ ಇದ್ದಾನೆ ಅಂದ್ರೆ ಈ ಲೋಕದ ಯಾವ ಶಕ್ತಿಗೂ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ನಿನ್ನ ಮುಂದೆ ನಿಂತಿರುವ ಯಾವ ಇಕ್ಕಟ್ಟುಗಳಿಗೂ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಯೆರಿಕೋ ಕೋಟೆ ಉರುಳಿಸಿದ ಅದೇ ಕರ್ತನು. ಆಮೆನ್. ಜೀವಿತದ ಇಸ್ರಾಯೇಲರನ್ನ ಕರೆತರುವಾಗ ಮಾಡಿದಂತ ಅದೇ ಅದ್ಭುತಗಳು ಈ ಹೊತ್ತಿಗೂ ಈ ಕ್ಷಣಕ್ಕೂ ನಡೀತಾ ಇದೆ ಪ್ರಿಯರೇ. ಯೆಶಾಯ 41:10 ಹೇಳಲ್ಪಟ್ಟಿದೆ. ಯೆಶಾಯ 41:10 ನಿನ್ನನ್ನೇ ಉದ್ದೇಶಿಸಿ ದೇವ್ರು ಹೇಳ್ತಾ ಇದ್ದಾನೆ. ಅವರಿಗಲ್ಲ, ಪಕ್ಕದವರಿಗಲ್ಲ, ಅಥವಾ ಯಾರಿಗೋ ಅಂತ ತಿಳ್ಕೊಳ್ಬೇಡ. ಇವತ್ತು ನಿನ್ನ ಹೆಸರು ಹೇಳಿ ಕರಿತಾ ಇದ್ದಾನೆ ದೇವರು. ಹೆಸರು ಹೇಳಿ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನಿನ್ನ ಮುಂದೆ ಇರುವುದನ್ನು ನೋಡಬೇಡ. ಇಗೋ ನಿನ್ನ ಸಂಗಡ ಇದ್ದಂತ ನಾನು ಹೇಳ್ತಾ ಇದ್ದೀನಿ. ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೆಲ್ಲ ಭಯ ಬಂತು ನಿನಗೆ, ಎಷ್ಟೆಲ್ಲ ಭಯ ಬಂತು. ಒಂದು ಸಲ ಎಣಿಸಿದೆ ನನ್ನ ಲೈಫ್ ಎಂಡ್ ಆಯ್ತಂತ. ಹಲ್ಲೆಲೂಯಾ. ಅನೇಕ ಬಾರಿ ಎಣಿಸಿದೆ, ಅಯ್ಯೋ ನನಗೆ ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಅಂದ್ಕೊಂಡು. ನಾನು ಆತ್ಮಹತ್ಯೆ ನನ್ನ ದಾರಿ ಇಲ್ಲ. ನನ್ನ ಕುಟುಂಬದವರಿಗೆ ಮುಖ ತೋರ್ಸಕ್ಕಾಗಲ್ಲ, ನನ್ನ ಸ್ನೇಹಿತರಿಗೆ ಮುಖ ತೋರಿಸ್ಲಿಕ್ಕಾಗಲ್ಲ, ನನ್ನ ಸಂಬಂಧಿಕರಿಗೆ ಮುಖ ತೋರಿಸ್ಲಿಕ್ಕಾಗಲ್ಲ. ಇದೆಲ್ಲ ಪ್ಲಾನ್ ಮಾಡಿದ ನಿನ್ನನ್ನು ದೇವ್ರು ಹೇಳ್ತಾನೆ, ಓ ನನ್ನ ಪ್ರಿಯ ಮಗನೇ, ಮಗಳೇ, ನೀನಂತೂ ಹೆದರಬೇಡ. ಹೇಳ್ರಿ, ನಾನು ಹೆದರೋದಿಲ್ಲ, ನಾನು ಹೆದರೋದಿಲ್ಲ. ಕೈ ಎತ್ತಿ ಹೇಳ್ರಿ, ನಾನು ಹೆದರೋದಿಲ್ಲ. ಈ ಲೋಕದಲ್ಲಿ ಭಯಪಡಿಸುವ ವಿಷಯಗಳಿಗೆ ನಾನು ಹೆದರೋದಿಲ್ಲ. ಕರ್ತನೇ ಹೇಳಿದಾನೆ, ನೀನಂತೂ ಹೆದರಬೇಡ, ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಎಷ್ಟು ಒಳ್ಳೆ ವಾಕ್ಯ. ದೇವ್ರು ಹೇಳ್ತಾ ಇದ್ದಾನೆ, ಐ ಆಮ್ ವಿತ್ ಯು. ಓ ನನ್ನ ಮಗಳೇ, ನಿನ್ನ ಸಂಗಡ ನಾನಿದ್ದೇನೆ. ನೀನು ಕಣ್ಣೀರು ಸುರಿಸಬೇಡ. ಈಗೋ ಈ ವಾಕ್ಯವನ್ನ ಕೇಳುವಾಗಲೇ ನೀನು ಕಣ್ಣೀರು ಹಾಕ್ತಾ ಇದೀಯಾ. ಇನ್ನ ಕಣ್ಣೀರನ್ನ ಒರೆಸೋದಕ್ಕೆ ನಿನ್ನ ಗಂಡ ಇಲ್ಲದೆ ಇರ್ಬೋದು, ಕಣ್ಣೀರನ್ನ ಒರೆಸೋದಕ್ಕೆ ನಿನ್ನ ಮಕ್ಕಳಿಲ್ಲದೆ ಇರ್ಬೋದು, ನಿನ್ನ ಸಂಬಂಧಿಕರಿಲ್ಲದೆ ಇರಬಹುದು. ಆ ಕೈ ಮೇಲೆ ಕೈ ಹಾಕಿ ನಿನ್ನನ್ನ ವಾಗ್ದಾನ ಮಾಡಿ ನಿನ್ನನ್ನ ನಂಬಿಕೆಯಲ್ಲಿ ನಡೆಸಿದ ಗಂಡನೇ ನಿನ್ನನ್ನ ಕೈ ಬಿಟ್ಟಿರಬಹುದು, ಹೆಂಡತಿ ಕೈ ಬಿಟ್ಟಿರಬಹುದು, ಮಕ್ಕಳು ಕೈ ಬಿಟ್ಟಿರಬಹುದು. ಆದ್ರೆ ಕರ್ತನ ಹೇಳ್ತಾನೆ, ಭಯ ಪಡಬೇಡ. ನಾನು ನಿನ್ನನ್ನ ಕರೆದದ್ದು ಮನುಷ್ಯರಲ್ಲ, ನಾನು ಕರೆದದ್ದು, ನಾನೇ ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ರಪ ಶಕಟ ರಮನಾಧುರಗಡ ರಮನ ರೀಬ ಶಬೋ ರಮಾಂಧರೇ ರೇ ಖೇಲೋ ರಬಲ. ಎಸ್, ನನ್ನ ದೇವರು ಮಾತನಾಡ್ತಾ ಇದ್ದಾರೆ ನಿಮ್ಮ ಸಂಗಡ. ಹೆದರುವ ಅವಶ್ಯಕತೆ ದೇವರು ಹೇಳ್ತಾನೆ ಇಲ್ಲ, ನಾನೇ ನಿನ್ನ ಸಂಗಡ ಇದ್ದೇನೆ. ಮುಂದೆ ಹೇಳಲ್ಪಡ
ದಿಗ್ಭ್ರಮೆಗೊಳ್ಳದಿರು. ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು. ಹಾಲೆಲೂಯ. ಈ ಲೋಕದಲ್ಲಿ ಒಬ್ರು ಹೇಳಿದಿಲ್ಲ ನಾನ್ ನಿನ್ ದೇವ್ರು ಅಂತ. ಆದ್ರೆ ನನ್ನ ಕರ್ತನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಏನ್ ಗೊತ್ತಾ? ನಾನ್ ನಿನ್ನ ದೇವ್ರು, ನಾನಿನ್ನ ದೇವರು. ನೀನು ಆರಾಧಿಸುವ ದೇವರು ನಾನು, ನೀನು ಅಡ್ಡ ಬೀಳುವ ದೇವರು ನಾನು, ನೀನು ಸಂತೋಷದಿಂದ ಓಡಿ ಬರುವ ದೇವರು ನಾನು, ನಿನ್ನ ಬಾಲ್ಯದ ಅವಸ್ಥೆಯನ್ನು ನೋಡಿದವನು ನಾನು, ನಿನ್ನನ್ನು ಕರೆದವನು ನಾನು. ಎಲ್ಲೋ ಇದ್ದಂತ ನಿನ್ನನ್ನ ಅಲ್ಲಿಯೇ ಬಿಡದೆ, ಅಲ್ಲಿಯೇ ನಾಶವಾಗ್ಲಿಕ್ಕೆ ಬಿಡದೆ, ಅಲ್ಲಿಂದ ಎತ್ಕೊಂಡು ಬಂದು ಮಹಿಮೆಯಾದ ಕಾರ್ಯಗಳನ್ನ ಮಾಡಿ ಆರಂಭದ ದಿನಗಳಲ್ಲಿ ಅದ್ಭುತಗಳನ್ನ ನಡೆಸಿ ನಿನ್ನನ್ನು ನಿಲ್ಲಿಸಿದ್ದು ಯಾರೋ ಅಲ್ಲ, ನಾನೇ ಕರ್ತನಾದ ಯೇಸು ಎನ್ನುವುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕಣ್ಣೀರಿನ ಹಾದಿಯಲ್ಲಿ ಹೋಗುವಾಗ, ನಂಬಿದವರೆಲ್ಲ ಮೋಸ ಮಾಡುವಾಗ, ಅನೇಕರ ಮೇಲೆ ಪ್ರೀತಿ ಇಟ್ಟವರು ನಮ್ಮನ್ನ ತೊರೆದು ಹೋದಾಗ, ಅನೇಕ ಸ್ತ್ರೀಯರು ಗಂಡನಿಲ್ಲದೆ ತನ್ನ ಮಕ್ಕಳ ಜೀವಿತಕ್ಕಾಗಿ ಹಗಲು ರಾತ್ರಿ ಶ್ರಮಿಸ್ತಾರೆ. ಅನೇಕ ಸ್ತ್ರೀಯರು ಮಕ್ಕಳ ಭವಿಷ್ಯತ್ತಿಗಾಗಿ ಒಬ್ಬೊಬ್ಬರೇ ನಿಂತು ಆ ದುಡಿದು ತಮಗೆ ಬಟ್ಟೆಗಳಿಲ್ಲದೆ, ತಮಗೆ ಊಟಗಳಿಲ್ಲದೆ ಆ ಮಕ್ಕಳನ್ನ ಪೋಷಣೆ ಮಾಡಿದಂಥ ದಿನಗಳು ಕರ್ತನು ಮರೆತಿಲ್ಲ. ನನ್ನ ಕರ್ತನು ಮರೆಯುವ ದೇವರಲ್ಲ. ನನ್ನ ಕರ್ತನು ಮರಿಲಿಕ್ಕೆ ಆತನು ಮನುಷ್ಯನಲ್ಲ. ಆತನಿಗೆ ಗೊತ್ತು ನೀನು ಯಾವ ಸ್ಥಿತಿಯಲ್ಲಿ ಇಲ್ಲಿ ಕುಳಿತಿದ್ದೀಯಾ ಎನ್ನುವುದಾಗಿ. ಆತನಿಗೆ ಗೊತ್ತು ಈ ವಿಡಿಯೋವನ್ನು ನೋಡ್ತಾ ಇರುವಾಗ ನೀನು ಯಾವ ಸ್ಥಿತಿಯಲ್ಲಿ ಇದ್ದೀಯಾ ಎನ್ನುವುದು ನನ್ನ ಕರ್ತನಿಗೆ ಗೊತ್ತು. ನಿನ್ನ ಒಳಗಿನ ಸ್ಥಿತಿಯನ್ನ ಬಲ್ಲ ಆತನು. ನಿನ್ನ ಕೋಣೆಯ ಒಳಗಡೆ ಮಾತನಾಡುವ ಮಾತುಗಳನ್ನು ಅರಿತ ದೇವರು. ನೀನು ಹಾದು ಬಂದ ಒಂದೊಂದು ದಾರಿಯನ್ನ ತಿಳಿದಂತ ದೇವರು. ಆತನು ಇವತ್ತು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ಓ ಮಗಳೇ, ಮಗನೇ, ಎಲ್ಲ ನಿನ್ನನ್ನು ಹೀಯಾಳಿಸಿದ್ರು, ಎಲ್ಲ ನಿನ್ನನ್ನು ತಿರಸ್ಕಾರ ಮಾಡಿದ್ರು. ಕರ್ತನು ಹೇಳ್ತಾ ಇದ್ದಾನೆ, ನಾನ್ ನಿನ್ನ ಸಂಗಡ ಇದ್ದೇನೆ, ನಾನ್ ನಿನ್ನ ಸಂಗಡ ಇದ್ದೇನೆ. ಯಾಕೆ ನೀ ನನ್ನನ್ನು ನೋಡ್ತಾ ಇಲ್ಲ? ನಾನ್ ನಿನಗೆ ಸಹಾಯ ಮಾಡುವವನು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಆ ಶಬ್ದ ಕೇಳುವಾಗಲೇ ಮೈಯ ಆ ರೋಮಾಂಚನವಾಗೋದು, ರೋಮಗಳು ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾರಣ ಆ ಶಬ್ದ ಜಲಪ್ರವಾಹದ ಶಬ್ದದ ಹಾಗೆ. ಆತನ ಶಬ್ದಕ್ಕೆ ಕಾದೇಶ್ ಅರಣ್ಯವು ಕಂಪಿಸುತ್ತದೆ, ಆತನ ಶಬ್ದಕ್ಕೆ ಗರ್ಭದ ಜಿಂಕೆಗಳು ಈಯುತ್ತದೆ ಎನ್ನುವುದಾಗಿ ವಾಕ್ಯ ಹೇಳುತ್ತೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಆತನ ಶಬ್ದ ಅಗಾಧವಾದ ಶಬ್ದ. ಆ ಶಬ್ದ ಇವತ್ತು ನಿನ್ನ ಕಿವಿಯಲ್ಲಿ ಮೊಳಗ್ತಾ ಇದೆ. ಇಷ್ಟು ದಿನ ಏನಾಗಿದೆಯೋ ಬೇಡ, ಇವತ್ತು ಹೇಳ್ತೀನಿ, ನಾನು ನಿನ್ನ ಸಂಗಡ ಇದ್ದೇನೆ. ನಡೆ ಮುಂದಕ್ಕೆ, ಹೋಗು, ನೀನು ಹೋಗು, ನಾನಿದ್ದೇನೆ ಹೇಳುವ ದೇವರು ನಿನ್ನ ಸಂಗಡ ಇದ್ದಾನೆ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆ ವಾಕ್ಯವನ್ನು ಮೊದಲಿನಿಂದ ಪೂರ್ಣವಾಗಿ ಓದಿಕೊಳ್ಳೋಣ. ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನ ಬಲಪಡಿಸುತ್ತೇನೆ. ಏನ್ ಮಾಡ್ತೀನಿ? ಬಲಪಡಿಸ್ಲಿಕ್ಕೆ ಒಬ್ರ ಕೈ ನೋಡ್ಬೇಡ್ರಿ. ಒಬ್ರ ಕೈ ಬರುತ್ತೆ ಅಂದ್ರೆ ಅದು ದೇವ್ರು ಕರ್ಕೊಂಡು ಬರುವ ಕೈ. ನೆನ್ಪಿಟ್ಕೊಳ್ರಿ, ಒಬ್ರು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾನಸಿಕವಾದ ಜ್ಞಾನದ ಸಹಾಯ ಅಲ್ಲ, ಅದು ದೇವರು ನಿನ್ನ ಮುಂದೆ ಕರ್ಕೊಂಡು ಬರುವಂಥದ್ದು. ಆಮೇನ್. ನಾನು ನಿನಗೆ ಬಲಪಡಿಸುತ್ತೇನೆ. ಯಾರು ಹೇಳ್ತಾರೆ ನಾವು ಸೋತು ಹೋದಾಗ? ಯಾರು ನಿಮ್ಮನ್ನ ಬಲಪಡಿಸಿದ್ದಾರೆ? ನಾವು ಕೇಳಿದ ತಕ್ಷಣ ಬಲಪಡಿಸ್ಲಿಕ್ಕೆ ಅವ್ರ ಹತ್ರ ಇರುತ್ತಾ? ಇದ್ದವರು ಕೊಡ್ತಾರ? ಇದ್ದವರು ಸಹಾಯ ಮಾಡ್ತಾರ? ಇಲ್ಲ. ಆದ್ರೆ ಕರ್ತನೇ ಹೇಳ್ತಾನೆ, ನೀನ್ ಮಾಡ್ಬೇಕಾದದ್ದು ಒಂದೇ, ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ದೇವರ ಮುಂದೆ ಬರ್ಬೇಕು. ನೀನು ನಿನ್ನ ಕಣ್ಣೀರಿನ ಸಮಯದಲ್ಲಿ ದೇವರ ಮುಂದೆ ಬರಬೇಕು. ಕಾರಣ ಹೇಳಿದ್ದು ದೇವರೇ, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರು, ನಾನೇ ನಿನ್ನ ದೇವರಂದ ಮೇಲೆ ಅದೇ ದೇವರ ಸಂಗಡ ನಾವು ಬರಬೇಕು. ಆಮೇನ್. ನಾವು ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ಎಲ್ಲರ ಹತ್ರ ಹೇಳ್ತೀವಿ, ಆದ್ರೆ ದೇವರ ಸಂಗಡ ಬರೋದಿಲ್ಲ. ಈ ಬೆಳಗಿನ ಜಾವದಲ್ಲಿ ಪ್ರೀತಿಯ ದೇವರ ಮಗುವೆ, ನಾನು ನಿನಗೆ ಹೇಳ್ತಾ ಇದ್ದೀನಿ, ಏನೆಲ್ಲ ಹೋರಾಟ ಬರಲಿ, ಏನೆಲ್ಲ ಕಣ್ಣೀರು ಬರಲಿ, ಏನೆಲ್ಲ ಕಷ್ಟ ಬರಲಿ, ಆದ್ರೆ ದೇವ್ರು ಹೇಳ್ತಾನೆ, ಹೆದರಬೇಡ, ಹೆದರಬೇಡ, ಭಯ ಪಡಬೇಡ, ನಾನಿದ್ದೇನೆ.
ಒಬ್ಬ ದೇವರು ಯಾರು? 91ನೇ ಕೀರ್ತನೆಯಲ್ಲಿ ಹೇಳಿದ ದೇವರು, ನನ್ನ ರೆಕ್ಕೆಗಳ ಮರೆಯಲ್ಲಿ ನಿನ್ನನ್ನು ಅಡಗಿಸಿ ಉಳಿಸಿ ದೇವರು ಕಾದು ಕಾಪಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ದೇವರು ಏನ್ ಹೇಳ್ತಾನೆ? ನಾನೇ ಬಲಪಡಿಸುತ್ತೇನೆ, ನನ್ನ ಧರ್ಮದ ಬಲಗೈಯನ್ನ ನಿನಗೆ ಆಧಾರ ಮಾಡುತ್ತೇನೆ. ಎಷ್ಟು ಜನರಿಗೆ ಧರ್ಮದ ಬಲಗೈ ಬೇಕು? ಕರ್ತನ ಬಲಗೈ ನನಗೆ ಬೇಕು. ಕರ್ತನ ಬಲಗೈ ನನಗೆ ಆಶ್ರಯವಾಗಿರಬೇಕು. ಕರ್ತನ ಬಲಗೈನ ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಬೇಕು. ಕರ್ತನ ಬಲಗೈನ ನನ್ನ ಯುದ್ಧದಲ್ಲಿ ಮುಂದೆ ನಡೆಸಬೇಕು. ಯಾಕೆಂದರೆ ನಾವು ಮಾಡುವ ಈ ಲೋಕದ ಯುದ್ಧದಲ್ಲಿ ಸೇನಾಧೀಶ್ವರನಾದ ದೇವರು ಇಲ್ಲದೆ ಹೋದ್ರೆ ಇಷ್ಟರೊಳಗೆ ಸಮಾಧಿ ಸೇರುತ್ತಿದ್ದೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ದೇವ್ರ ಮಕ್ಕಳನ್ನ ನೋಡ್ಬೇಕು, ಒಬ್ಬರೇ ದುಡಿತಾರೆ, ಕಷ್ಟಪಟ್ಟು ದುಡಿತಾರೆ, ಇಡೀ ಕುಟುಂಬವನ್ನ ನಡೆಸಬೇಕು. ನಾವು ಅಂದ್ಕೊಳ್ತೀವಿ ಬ್ರದರ್ ಬಹಳ ಕಷ್ಟಪಟ್ಟು ದುಡಿತಾರೆ ಅಂತ. ಇಲ್ಲ, ಅವರ ಕುಟುಂಬವನ್ನ ನಡೆಸಿದ್ದು ನಾನೇ ದೇವರು ಅಂತ ಹೇಳಿದ ದೇವರು, ನಾನೇ ನಿನ್ನೊಂದಿಗಿದ್ದೇನೆ ಅಂತ ಹೇಳಿದ್ದು ಇವರು ನಿನ್ನನ್ನು ನಡೆಸ್ತಾ ಇರೋದು, ನಾನೇ ನಿನಗೆ ಧರ್ಮದ ಬಲಗೈಯನ್ನು ಆಧಾರ ಮಾಡ್ತೀನಿ ಅಂತ ಹೇಳಿದ ದೇವರು ಇವತ್ತು ನಿನ್ನನ್ನು ನಡೆಸ್ತಾ ಇರೋದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಹೇಳಿದಂತ ಮಾತು, ನನ್ನ ಧರ್ಮದ ಬಲಗೈಯನ್ನ ನಿನಗೆ ಆಧಾರ ಮಾಡುತ್ತೇನೆ. ನಾನು ಕೇಳ್ತೀನಿ, ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ಇದಕ್ಕಿಂತ ಸ್ಟೇಟ್ಮೆಂಟ್ ನಿನಗಿನ್ಯಾವುದು ಬೇಕು? ಇದಕ್ಕಿಂತ ಮಿಗಿಲಾದ ಸ್ಟೇಟ್ಮೆಂಟು, ಇದಕ್ಕಿಂತ ಮಿಗಿಲಾದ ವಾಗ್ದಾನ, ಇದಕ್ಕಿಂತ ಮಿಗಿಲಾದಂತ ಪ್ರಾಮಿಸ್ ವಾಕ್ಯ ಯಾವುದು ಬೇಕು ನಿಮಗೆ? ಇದು ಬೈಬಲಲ್ಲಿ ಬಹಳವಾಗಿ ಬಲಪಡಿಸಿ ನಮ್ಮನ್ನು ಎಬ್ಬಿಸುವಂತ ವಾಕ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗಟ್ಟಿಯಾಗಿ ಆಮೇನ್ ಹೇಳ್ರಿ ದೇವರಿಗೆ. ಆಮೇನ್. ಇನ್ನು ಮುಂದೆ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಹೋರಾಟ ಬರಲಿ. ಹೋರಾಟ ಬರ್ತಾನೇ ಇದ್ರೆ ದೇವ್ರ ಕೈ ಬಲಗೈ ಇರುತ್ತೆ. ನಿನಗೆ ಹೋರಾಟ ಇಲ್ಲ ಅಂದ್ರೆ ದೇವ್ರ ಬಲಗೈ ನಿನ್ನ ಹತ್ರ ಬರಲ್ಲ, ಅದು ನಾರ್ಮಲ್ ಆಗಿರುತ್ತೆ. ನನಗೆ ದೇವರ ಬಲಗೈ ನನ್ನ ಹತ್ರ ಬರ್ಬೇಕಂತ ಆಸೆ ಪಡ್ತೀರಾ? ಹೋರಾಟಕ್ಕೆ ಸಿದ್ಧರಾಗಬೇಕು. ಎಲ್ಲಿ ಹೋರಾಟ ಇದೆಯೋ ಅಲ್ಲಿ ದೇವರ ಬಲಗೈ ಇದೆ. ನನಗೆ ಬಹಳ ಸಂತೋಷ ಆಗೋದು ಯಾಕೆ ಗೊತ್ತಾ? ಹೋರಾಟ ಹೆಚ್ಚಾದಾಗೆಲ್ಲ ನನಗೆ ಗೊತ್ತಾಗುತ್ತೆ, ಒಂದು ಕಡೆ ಬಿಡುಗಡೆ ಆಗುತ್ತೆ, ಒಂದು ಕಡೆ ಹೋರಾಟ ಬರುತ್ತೆ, ಒಂದು ಕಡೆ ಹೋರಾಟ ಬರುತ್ತೆ, ಇನ್ನೊಂದು ಕಡೆ ಬಿಡುಗಡೆ ಆಗುತ್ತೆ. ಕಾರಣ ಇಷ್ಟೇ, ಆತನ ಧರ್ಮದ ಬಲಗೈ ನನ್ನ ಸಂಗಡವೇ ಇದೆ. ಅದಕ್ಕಾಗಿ ಹೋರಾಟಗಳು ಏನು ಬಂದರೂ ಪರವಾಗಿಲ್ಲ, ಕಾರಣ ಹೋರಾಟ ಇದ್ರೇನೆ ಬಲಗೈ ಬರೋದು. ಆಮೇಲೆ ಕೆಲವರಿಗೆ ಏನ್ ಗೊತ್ತಾ, ಹೋರಾಟ ಬೇಡ ಸ್ವಾಮಿ, ನಿನ್ನ ಬಲಗೈ ಆಧಾರ ಆಲ್ರೆಡಿ ದೇವ್ರು ನಿನಗೆ ರಕ್ಷಣೆ ಕೊಟ್ಟಿದ್ದಾರೆ. ಬಲಗೈ ಹತ್ರ ಬರ್ಬೇಕಾ, ನಿನ್ನನ್ನು ಅಪ್ಪಿಕೊಳ್ಬೇಕಾ, ಹೋರಾಟ ಇರಬೇಕು. ಆಮೇಲೆ ಹೋರಾಟ ಇದ್ದಾಗ ಖುಷಿ ಪಡಬೇಕು. ಕಾರಣ ಒಂದೇ, ಎಲ್ಲೋ ಹೋರಾಟ ಬಂದಿದೆ ಅಂದ್ರೆ ದೇವರ ಬಲಗೈ ನನ್ಗೆ ಹತ್ರ ಆಗ್ತಾ ಇದೆ, ದೇವರ ಬಲಗೈ ನನ್ನ ಮೇಲೆ ಬರ್ತಾ ಇದೆ, ದೇವರ ಬಲಗೈಯಿಂದ ನನ್ನನ್ನು ಆತನು ಗುರಾಣಿಯಾಗಿ ನನ್ನನ್ನು ಕಾಪಾಡ್ತಾನೆ ಅನ್ನೋದು ನಿನ್ನ ಮೈಂಡಲ್ಲಿ ಬಂದ್ರೆ ನಿನಗೆ ಗೊತ್ತಿರುತ್ತೆ, ಎಷ್ಟು ಹೋರಾಟ ಬಂದರೂ ನಾವು ಭಯ ಪಡುವವರಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಸೋತು ಹೋಗ್ಲಿಕ್ಕಲ್ಲ ಈ ವಾಕ್ಯ ದೇವ್ರು ಹೇಳಿದ್ದು. ನೀನು ಕಣ್ಣೀರು ಸುರಿಸ್ಲಿಕ್ಕಲ್ಲ ದೇವ್ರ ಈ ವಾಕ್ಯ ಹೇಳಿದ್ದು. ನೀನು ಬಿದ್ದು ಹೋಗ್ಲಿಕ್ಕಲ್ಲ ದೇವ್ರ ಈ ವಾಕ್ಯ ಹೇಳಿದ್ದು. ನೀನು ಹಿಂಜಾರಿ ಹೋಗ್ಬೇಕಂತ ದೇವ್ರ ಈ ವಾಕ್ಯ ಹೇಳಿದ್ದಲ್ಲ. ಈ ವಾಕ್ಯ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈ ವಾಕ್ಯ ಬರ್ದಿಟ್ಕೊಂಡು ಪ್ರಾರ್ಥನೆ ಮಾಡ್ರಿ. ಏನು ಕರ್ತನೆ ನೀವು ಹೇಳಿದ್ರಿ, ನೀನಂತೂ ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ನೀವು ಹೇಳಿದ್ರಲ್ಲ ದೇವರೇ. ಈ ಇಕ್ಕಟ್ಟಿನಲ್ಲಿ ಬಿಡಿಸ್ಲಿಕ್ಕೆ ಶಕ್ತರು ನೀವು ಒಬ್ಬರೇ, ಈ ಸಾಲದ ಕಟ್ಟನ್ನು ಮುರಿಯಲಿಕ್ಕೆ ಸಹಾಯಕ ಮಾಡುವವರು ನೀವು ಒಬ್ಬರೇ, ಈ ರೋಗವನ್ನು ನನ್ನಿಂದ ತೆಗಿಲಿಕ್ಕೆ ಸಹಾಯಕರು ನೀವು ಒಬ್ಬರೇ ದೇವರೇ. ನಾನು ಮಾಡುವ ಈ ಪಾಪಗಳನ್ನು ನನ್ನಿಂದ ತೆಗೆದು ಹಾಕಲಿಕ್ಕೆ ಮನುಷ್ಯರಿಗೆ ಸಾಧ್ಯ ಇಲ್ಲ. ಈ ಪಾಪದ ಜೀವಿತವನ್ನು ತೆಗೆದು ಹಾಕೋಲಿಕ್ಕೆ ಸರ್ವಶಕ್ತನಾದ ದೇವರು ನೀನೇ ಆಗಿದ್ದೀಯಪ್ಪ. ಆಮೆನ್, ಹಲ್ಲೆಲೂಯಾ. ಆತನು ನಮ್ಮ ಸಂಗಡ ಇರುವಾಗ ಭಯ ಪಡುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಒಂದೊಂದು ವಾಕ್ಯ ಇಟ್ಕೊಂಡು ನಾವು ಪ್ರೇಯರ್ ಮಾಡುವಾಗ ಒಂದೊಂದು ವಿಷಯದಲ್ಲಿ ಬಿಡುಗಡೆ ಆಗತ್ತೆ. ಹೀಗೆ ನಾವು ಸೋತು ಹೋಗೋದಾದ್ರೆ ಎಷ್ಟು ಇಕ್ಕಟ್ಟು ಬರಲಿಲ್ಲ, ಎಷ್ಟು ಕಣ್ಣೀರು ಬರಲಿಲ್ಲ, ಎಷ್ಟು ನೋವು ಬರಲಿಲ್ಲ. ಸೋತು ಹೋಗುವ ಜನಾಂಗ ಅಲ್ಲ ನಾವು. ಇಸ್ರಾಯೇಲ್ ಜನರಿಗೆ ಯುದ್ಧಗಳು ಪ್ರಾರಂಭವಾಯಿತು. ಅವರು
ಐಗುಪ್ತವನ್ನ ಬಿಟ್ಟು ಕಾನಾನ್ ದೇಶಕ್ಕೆ ಹೋಗುವಾಗ ಅನೇಕ ಶತ್ರುಗಳು ಅವರ ಮೇಲೆ ಬಂದರು. ಫಿಲಿಸ್ಟಿಯರ್ ಬಂದರು, ಎಬೂಸಿಯರ್ ಬಂದರು, ಗಿರ್ಗಾಸಿಯವರು, ಅಮೋನಿಯರು, ಅಮಾಲೇಕ್ಯರು, ಅನೇಕರು ಬಂದಾಗ ಇಸ್ರಾಯೇಲರು ಐಗುಪ್ತದಿಂದ ಈಟಿ, ಬರ್ಜಿ, ಕತ್ತಿ ಎಲ್ಲ ಹಿಡ್ಕೊಂಡು ಹೋಗಿಲ್ಲ. ಅವ್ರು ರಾತ್ರಿ ಎದ್ಕೊಂಡು ಏನು ಹಿಟ್ಟೆಲ್ಲ ಕಲ್ಸಿದ್ರೆ ಅದನ್ನ ಹಿಡ್ಕೊಂಡು ಹೋಗಿದ್ದಷ್ಟೇ. ಅವ್ರ ಹತ್ರ ಏನಿಲ್ಲ ಪಾಪ. ಅವ್ರು ಮಾಡಿದ್ದು ಒಂದೇ, ಏನು ಮಾಡಿದ್ರು, ಶತ್ರು ಸೈನ್ಯ ಬರುವಾಗ, ಶತ್ರು ಪಾಳೆಯದ ಹತ್ರಕ್ಕೆ ಬರುವಾಗ ಯೆಹೋವನ ಆಲೋಚನೆಯನ್ನ ಕೇಳ್ತಾ ಇದ್ರು, ಯೆಹೋವನ ಪಾದದಲ್ಲಿ ಬೀಳ್ತಾ ಇದ್ರು. ಮುನ್ನಡೆಸುವಂತ ಮೋಶೆಯೋ ಯೆಹೋಶುವನೋ ಅವರ ಮಾತನ್ನ ಕೇಳಿ ಅವರ ಹತ್ರ ಬರ್ತಾ ಇದ್ರು. ಅವರು ಪ್ರಾರ್ಥಿಸುವಾಗ ಆ ಬಲಿಷ್ಠವಾದ ಶತ್ರುಗಳನ್ನ ತೆಗೆದು ಹಾಕೋದಕ್ಕೆ ಯಾರು ಕಾರಣ ಗೊತ್ತಾ? ವಾಗ್ದಾನ ಮಾಡಿದ ದೇವರು, ನಾನು ನಿನ್ನ ಸಂಗಡ ಇದ್ದೇನೆ. ನೀನ್ ಸೋತೋದ್ರೆ ನನಗೆ ಅವಮಾನ, ನೀನ್ ಬಿತ್ತೋದ್ರೆ ನನಗೆ ಅವಮಾನ, ನೀನ್ ಕಣ್ಣೀರು ಸುರಿಸಿದ್ರೆ ನನಗೆ ನೋವಾಗುತ್ತೆ. ಯಾಕೆಂದರೆ ನಿನ್ನ ದೇವರು ನಿನಗೆ ತಂದೆಯಾಗಿದ್ದಾರೆ. ಒಬ್ಬ ತಂದೆ ಮಗನಿಗೋ ಮಗಳಿಗೋ ಕಷ್ಟ ಬಂದಾಗ ಹೋಗ್ಲಿ ಅಂತ ಹೋಗಲ್ಲ. ಆ ತಂದೆಯ ಪ್ರೀತಿ ದೇವರಿಗೆ ನಮ್ಮ ಮೇಲಿದೆ. ಹಾಗಾಗಿ ಶತ್ರುಗಳು ಬರುವಾಗ ದೇವರೆಲ್ಲ ಪ್ಲಾನ್ ಮಾಡ್ತಾನೆ. ದೇವ್ರು ಇವರನ್ನ ಜಾಸ್ತಿ ಜನ ಕಳಿಸಲ್ಲ. ಕಾರಣ ಇವರಿಗೂ ಸ್ವಲ್ಪ ಅಹಂಕಾರ ಬರುತ್ತೆ ಆಗಾಗ. ನಾವು ಜಾಸ್ತಿ ಜನ ಹೋಗಿ ಗೆದ್ದಿದ್ದಂತ. ಅದಕ್ಕೆ ದೇವ್ರು ನಿಮ್ಮ ಹತ್ರ ಜಾಸ್ತಿ ಕೊಡಲ್ಲ. ಕೊಟ್ರೆ ನಾನ್ ದುಡ್ದಿದ್ದು, ನಾ ತಂದದ್ದು, ನನಗಿಷ್ಟು ಸಂಬಳ ಇರಕೋಯ್ ನಡೀತದೆ. ಅದಕ್ಕೆ ದೇವ್ರು ಸ್ವಲ್ಪ ಆವಾಗ ಕಟ್ ಮಾಡ್ತಾನೆ. ಆಮೆನ್, ಹಾಲೆಲೂಯ. ಈಗ ಅರಿವಾಯ್ತು, ಎಲ್ಲಿ ಕಟ್ ಮಾಡಿದಾರೋ, ಎಲ್ಲಿ ರೆಂಬೆ ಕೊಂಬೆ ಕಟ್ ಮಾಡ್ತಾರೋ ಆಗ ನಿನಗೆ ಬುದ್ಧಿ ಬರುತ್ತೆ. ಇದು ನನ್ನಿಂದ ನಡೆಯಲ್ಲ, ಇದು ನನ್ನ ಕುಟುಂಬದಿಂದ ಆಗಲ್ಲ, ಇದು ಆಗೋದಾದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ. ಅವನು ನನ್ನ ಸಂಗಡ ಇದ್ದಾನೆ. ಹಾಲೆಲೂಯ, ಆಮೆನ್. 2 ತಿಮೋತಿ ಬರೆದ ಪತ್ರಿಕೆ, 2 ತಿಮೋತಿ 4ನೇ ಅಧ್ಯಾಯದ 18ನೇ ವಾಕ್ಯಕ್ಕೆ ಬರೋಣ. 2 ತಿಮೋತಿ 4ನೇ ಅಧ್ಯಾಯದ 18ನೇ ವಾಕ್ಯ. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಹಲ್ಲೆಲೂಯ. ಸಂತೋಷ ಉಳ್ಳವರನ್ನು ಆಮೇನ್ ಹೇಳ್ರಿ. ಕರ್ತನು ನಿನ್ನನ್ನು ಆಶೀರ್ವದಿಸೋದು ಮಾತ್ರ ಅಲ್ಲ, ಕರ್ತನು ನಿನ್ನ ಸಂಗಡ ಇರೋದು ಮಾತ್ರ ಅಲ್ಲ, ಆತನು ನಿನ್ನನ್ನು ಆಗಾಗ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಕರ್ತನ ಟ್ರೈನಿಂಗ್ ಆದವ್ರು ಯಾರಾದ್ರೂ ಇದ್ದೀರಾ? ಕರ್ತನು ನಿಮ್ಮನ್ನ ಟ್ರೈನ್ ಅಪ್ ಮಾಡಿದ್ದು ಯಾರಾದ್ರೂ ಇದ್ದೀರಾ? ನೀವು ಬಂದ ಹಾಗೆ ಇಲ್ಲ. ಇವತ್ತು ಕರ್ತನು ದುಷ್ಕೃತ್ಯಗಳನ್ನ ಮಾಡಿದ್ದೀರಿ, ಅದನ್ನ ಮಾಡದ ಹಾಗೆ ಮಾಡಿದ್ರು. ಪಾಪಗಳನ್ನ ಮಾಡಿದ್ವಿ, ಅದನ್ನ ತೆಗೆದು ಹಾಕಿ ನೀತಿವಂತರಾಗಿ ಮಾಡಿದ್ರು. ಟ್ರೈನ್ ಅಪ್ ಮಾಡ್ತಾರೆ ಕರ್ತನು. ಆಮೆನ್. ಪೌಲನು ತಿಮೋತಿನಿಗೆ ಪತ್ರಿಕೆಯನ್ನು ಬರೆಯುವಾಗ ಬಹಳ ಸುಂದರವಾಗಿ ಹೇಳ್ತಾರೆ, ಆತನು ನನ್ನನ್ನು ಯಾವ ದುಷ್ಕೃತ್ಯಗಳಲ್ಲಿ ಭಾಗವಹಿಸದ ಹಾಗೆ, ಭಾಗಿಯಾಗದ ಹಾಗೆ, ಅದನ್ನು ಹೊಂದಿಕೊಳ್ಳದ ಹಾಗೆ ನನ್ನನ್ನು ಏನು ಮಾಡ್ತಾ ಇದ್ದಾನೆ? ಕಾದು ಕಾಪಾಡ್ತಾ ಇದ್ದಾನೆ. ನಮಗೆ ಎಷ್ಟು ಸಿಟ್ಟಿತ್ತು, ಒಂದು ಹೇಳಿದ್ರೆ ಮೈ ಮೇಲೆ ಹುಲಿ ಹಾಗೆ ಹಾರಿ ಮಾಡುವಂತ ಸಿಟ್ಟಿತ್ತು. ಎಲ್ಲಿಗೆ ಹೋಯ್ತದು? ಕರ್ತನು ನಮ್ಮ ಮಂಕುತನವನ್ನ ತೆರೆದ್ನು. ಆಮೆನ್, ಆಮೆನ್. ಸಿಟ್ಟು ನಮ್ಮಿಂದ ಹೋಯ್ತು. ಕಳ್ತನ ಮಾಡ್ತಾ ಇದ್ವಿ. ಕಳ್ತನ ಇಷ್ಟ ಆಗುತ್ತೆ, ಯಾರ್ದಾದ್ರೂ ವಸ್ತುವನ್ನ ಹೇಳ್ದೆ ಕೇಳದೆ ತಗೊಳಕ್ ನಮ್ಗೆ ಇಷ್ಟ. ಆದ್ರೆ ದೇವರು ಅದನ್ನ ತೆಗೆದು ಹಾಕಿದ್ರು. ಆಮೆನ್. ಲೋಕದ ಕಣ್ಣಿನಿಂದ ಲೋಕವನ್ನ ನೋಡಿ ಲೋಕದ ಆಸೆ ನಮ್ಮ ಒಳಗಡೆ ಬಂದು ಶರೀರ ಅದಕ್ಕೆ ಆಸೆ ಪಡ್ತಾ ಇತ್ತು, ಬಹಳ ಆಸೆ ಪಡ್ತಾ ಇತ್ತು ಶರೀರ. ಆದ್ರೆ ನನ್ನ ಸಂಗಡ ಇದ್ದೇನೆ ಅಂತ ಮಾತ್ರ ಹೇಳಿದ್ದಲ್ಲ, ನನ್ನನ್ನು ಟ್ರೈನ್ ಅಪ್ ಮಾಡಿ, ನನ್ನನ್ನು ಶುದ್ಧೀಕರಿಸಿ, ನನ್ನನ್ನು ತೊಳೆದು, ನನ್ನನ್ನು ನೀತಿವಂತಳಾಗಿ ಮಾಡಿಸಿದ್ದು ನನ್ನ ದೇವರಾಗಿದ್ದಾನೆ. ಆಮೆನ್. ಒಬ್ಬ ಮನುಷ್ಯನಿಗೂ ಆಗಲ್ಲ, ಎಷ್ಟು ಕೋಟಿ ಕೊಟ್ಟರು ಆಗಲ್ಲ. ಸ್ವಭಾವ ಬದಲಾಯಿಸ್ಲಿಕ್ಕೆ ಯಾವ ಔಷಧಿನೂ ಇಲ್ಲ. ಎಷ್ಟು ಜನ ಹೇಳ್ತೀರಾ? ನಮ್ಮ ಹುಟ್ಟಿನ ಸ್ವಭಾವಗಳು, ಜನ್ಮದಿಂದ ಬಂದಂತ ಸ್ವಭಾವಗಳು, ಲೋಕದಲ್ಲಿ ಕಲಿತಂತ ಸ್ವಭಾವಗಳನ್ನ ಬದಲಾಯಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾವ ಔಷಧಿನೂ ಸಾಧ್ಯ ಇಲ್ಲ. ಯಾಕಂದ್ರೆ ಹಾ ಅಂತೀವಿ, ಮತ್ತೆ ಅದರಲ್ಲಿ ಚೂರಾದ್ರೂ ಮಾಡ್ತೀವಿ. ಆದ್ರೆ ಪೂರ್ಣ ಒಂದು ಕಲೆಯೂ ಉಳಿಯದಂತೆ ನಮ್ಮನ್ನ ಪೂರ್ಣ ಶುದ್ಧೀಕರಿಸಲಿಕ್ಕೆ, ಪೂರ್ಣವಾಗಿ ತೆಗೆದು ಹಾಕ್ಲಿಕ್ಕೆ ಅದು ಒಬ್ಬರಿಗೆ ಸಾಧ್ಯ. ಆತನ ಹೆಸರು ಯೇಸು. ಆಮೆನ್. ಆತನು ನಮ್ಮ ಸಂಗಡ ಇದ್ದಾನೆ.
ವಾಕ್ಯನ ಇನ್ನೊಮ್ಮೆ ಓದಿಕೊಳ್ಳೋಣ ಸ್ಪಷ್ಟವಾಗಿ. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ, ನಾನು ಯಾವ ದುಷ್ಕೃತ್ಯಗಳನ್ನ ಬೇಡದ ಕಾರ್ಯಗಳನ್ನ ಮಾಡದಂತೆ ನನ್ನ ಕರ್ತನು ನನ್ನನ್ನ ಕಾಪಾಡಿ, ನನ್ನ ಕರ್ತನು ನನ್ನನ್ನ, ನೋಡ್ರಿ ಎಷ್ಟು ಸಲ ನೋಡ್ರಿ ಅದು, ನನ್ನ ಕರ್ತನು ನನ್ನನ್ನ ಕಾಪಾಡಿ ತನ್ನ ಬಳಿ. ಅಂದ್ರೆ ಒಂದ್ ನಿಮಿಷ, ದುಷ್ಕೃತ್ಯ ಮಾಡ್ಲಿಕ್ಕೆ ಮನಸ್ಸಾಗುತ್ತೆ, ಆಸೆ ಬರುತ್ತೆ. ಕಾರಣ ನಾವ್ ಈ ಲೋಕದಲ್ಲಿದ್ದದ್ದು, ಪರಲೋಕದಲ್ಲ. ನಾವ್ ಎಲ್ಲಿದ್ದೀವಿ? ಲೋಕದಲ್ಲಿದ್ದೀವಿ, ಆದ್ರೆ ಲೋಕದವರಲ್ಲ. ಲೋಕದಲ್ಲಿರುವಾಗ ಲೋಕದ ಆಸೆಗಳು, ಪಾಪಗಳು, ಬೇಡದ ಕಾರ್ಯಗಳು ನೋಡ್ತಾ 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 ಗೊತ್ತಿಲ್ಲದೆ ನಮ್ಮೊಳಗಡೆ ಬಂದು ಬಿಡುತ್ತೆ. ಯಾವಾಗ ಪ್ರೇಯರ್ ಕಡಿಮೆ ಆಗುತ್ತೆ, ಪವಿತ್ರ ಆತ್ಮನ ಶಕ್ತಿಯನ್ನ ಹೊಂದಿಕೊಳ್ಳದೆ ಇದ್ದಾಗ ಎಲ್ಲ ಅಟ್ರಾಕ್ಷನ್ ಆಗುತ್ತೆ. ಮೆಹಂದಿ ಇಡ್ಬೇಕನ್ಸುತ್ತೆ, ಸ್ಲೀವ್ಲೆಸ್ ಹಾಕ್ಬೇಕನ್ಸುತ್ತೆ, ಮೂವಿ ನೋಡ್ಬೇಕನ್ಸುತ್ತೆ, ಧಾರಾವಾಹಿ ನೋಡ್ಬೇಕನ್ಸುತ್ತೆ. ತಪ್ಪಲ್ಲ, ಕಾರಣ ಅಷ್ಟು ಅಟ್ರಾಕ್ಷನ್ ಆಗಿದೆ ಲೋಕ ಅಷ್ಟು ಅಟ್ರಾಕ್ಷನ್ ಆಗಿದೆ. ಆದ್ರೆ ಆತ್ಮಿಕನು, ದೇವರಲ್ಲಿ ಭಯಭಕ್ತಿ ಉಳ್ಳಂತಹ ಭಕ್ತನು, ಆತನು ಹೇಳ್ತಾನೆ ಏನು, ಕರ್ತನು ಏನ್ ಮಾಡಿದ, ಯಾವ ದುಷ್ಕೃತ್ಯಗಳಲ್ಲಿಯೂ ಮಾಡದಂತೆ ಕರ್ತನು ನನ್ನನ್ನ ಕಾಪಾಡಿ. ಹೇಳ್ರಿ, ಕರ್ತನು ನನ್ನನ್ನ ಕಾಪಾಡಿರೋದ್ರಿಂದ ನಾನು ಹೀಗಿದ್ದೇನೆ. ಕರ್ತನು ನನ್ನನ್ನ ಕಾಪಾಡದೆ ಹೋಗಿದ್ರೆ ಇವತ್ತು ನನ್ನ ಬೇರೆ ಆಗ್ತಿತ್ತು, ನನ್ನ ಮಾರ್ಗದರ್ಶನ ಬೇರೆ ಆಗ್ತಿತ್ತು, ನಾನು ಎಲ್ಲೋ ಏನೋ ಆಗ್ಬೇಕಾಗಿತ್ತು. ಕರ್ತನು ನನ್ನನ್ನ ಕಾಪಾಡಿದನು. ಎಷ್ಟು ಜನ ಹೇಳ್ತೀರಾ, ಕರ್ತನು ನನ್ನನ್ನ ಕಾಪಾಡಿದನು? ಕರ್ತನು ನನ್ನನ್ನ ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಇವತ್ತೇನಾದ್ರೂ ನಿನಗೆ ಪರಲೋಕ ಸಿಗತ್ತೆ ಅಂದ್ರೆ ದೇವ್ರು ನಿನ್ ಸಂಗಡ ಇರೋದ್ರಿಂದ. ಆಮೇನ್. ನನ್ನ ಕುಟುಂಬದವರು ನನ್ನ ಸಂಗಡ ಇರೋದ್ರಿಂದ ಪರಲೋಕ ಸಿಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೊಟ್ಟಿಗೆ ನಾನು ಬಹಳವಾಗಿದ್ದೀನಿ, ಆತ್ಮಿಕತೆಯಲ್ಲಿ ಇದ್ದೀನಿ ಅಂತ ಅಲ್ಲ, ಕರ್ತನು ನನ್ನ ಸಂಗಡ ಇರೋದ್ರಿಂದ ಇವತ್ತು ನನಗೆ ಪರಲೋಕ ಲಭಿಸ್ಲಿಕ್ಕಾಗಿ ಹೋಗುತ್ತೆ, ನಿತ್ಯ ಜೀವ ಲಭಿಸ್ಲಿಕ್ಕಾಗಿ ಹೋಗುತ್ತೆ. ಇದರ ಹಿಂದೆ ಬೆಲೆ ತತ್ತಂತ ಒಬ್ಬರಿದ್ದಾರೆ. ಆ ಪರಲೋಕ ಕಾಣೋದಕ್ಕೂ ನಿತ್ಯ ಜೀವ ಕಾಣೋದಕ್ಕೂ ಅನ್ನೋ ದಿನವೂ ಪರಲೋಕದಲ್ಲಿ ಕರ್ತನನ್ನು ಆರಾಧಿಸೋದಕ್ಕೂ ಹಿಂದೆ ಬೆಲೆ ತೆತ್ತಂತ ಒಬ್ಬರಿದ್ದಾರೆ. ಅವರ ಹೆಸರು ಯೇಸು. ಆಮೆನ್. ಯೇಸು ಇದ್ದಾರೆ. ನಮಗೆ ಭಯ ಏಕೆ, ಕಣ್ಣೀರೇಕೆ? ನಮ್ಗೆಲ್ಲ ಈಗೀಗ ಏನಾಗಿದೆ ಅಂದ್ರೆ ಆಲೋಚನೆ ಮಾಡಲಿ ಅಷ್ಟು ಟೈಮ್ ಇಲ್ಲ. ದೇವರ ಕುರಿತಾಗಿ, ದೇವರ ಸೇವೆಯಲ್ಲಿ, ದೇವರ ವಿಷಯಗಳಲ್ಲಿ ಬಹಳವಾಗಿ ನಾವು ಸಮಯವನ್ನು ತೊಡಗಿಸಿಕೊಳ್ಳೋದ್ರಿಂದ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಬರಲ್ಲ. ಅದಕ್ಕೆ ಯಾರು ಕಾರಣ? ಅದು ನಾವಲ್ಲ, ದೇವರು ಆ ಥರ ಮಾಡಿದ್ದಾರೆ. ದೇವರ ವಿಷಯದಲ್ಲಿ ನೀನು ಜಾಸ್ತಿಯಾಗಿ ಹೋಗುವಾಗ ಎಲ್ಲವನ್ನ ದೇವರು ತೆಗೆದು ಹಾಕ್ತಾರೆ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವ್ರು ಹೇಳ್ತಾರೆ ಮತ್ತಾಯ 28ರಲ್ಲಿ 20ನೇ ವಾಕ್ಯದ 2ನೇ ಭಾಗದಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ಕರೆದಾಗ ಮಾತ್ರ ಅಲ್ಲ ನಿನ್ನೊಟ್ಟಿಗಿರೋದು. ಮತ್ತಾಯ 20ನೇ ವಾಕ್ಯದ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಇವತ್ತು ಮಾತ್ರ ನಿನ್ನನ್ನು ಕರ್ಕೊಂಡು ಬಂದು ನಿಂಗೆ ರೋಗ ಸೌಖ್ಯ ಮಾಡಿ ಮತ್ತೆ ಮಧ್ಯದಲ್ಲಿ ಬಿಟ್ಟು ಹೋಗುವ ದೇವರಲ್ಲ. ನಮ್ಮಲ್ಲಿ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರೀತಿ ಮಾಡ್ತಾರೆ, ಮಧ್ಯದಲ್ಲಿ ಬಿಟ್ಟು ಹೋಗ್ತಾರೆ. ಪ್ರೀತಿ ಮಾಡ್ತಾರೆ, ನಮಗೆ ಮೋಸ ಮಾಡಿ ಇನ್ನೇನೋ ಮಾಡ್ತಾರೆ. ತಂದೆ ತಾಯಿ ಇರ್ಬೋದು, ಲೋಕದ ಪ್ರೀತಿ ಇರ್ಬೋದು, ಗಂಡನ ಪ್ರೀತಿ ಇರ್ಬೋದು, ಮಕ್ಕಳ ಪ್ರೀತಿ ಇರ್ಬೋದು, ಇವೆಲ್ಲ ಒಂದು ಲೆವೆಲ್ವರೆಗೆ ಮಾತ್ರ. ಆ ಲೆವೆಲ್ ಅನ್ನ ಮೀರಿ ಒಂದು ಪ್ರೀತಿ ಇದೆ. ಆ ಪ್ರೀತಿಯಲ್ಲಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯುಗದ ಸಮಾಪ್ತಿ, ನಾನು ನಿನ್ನೆ ಇವತ್ತು ಮಾತ್ರ ನಿನ್ನನ್ನು ಕಾಪಾಡೋದಲ್ಲ, ನಾನು ಎಲ್ಲಿವರೆಗೆ ನಿನ್ನ ಸಂಗಡ ಇರ್ತೀನಿ ಅಂದ್ರೆ ಈ ಯುಗದ ಸಮಾಪ್ತಿವರೆಗೂ ನಾನು ನಿನ್ನ ಸಂಗಡ ಇರುತ್ತೇನೆ. ಯಾರೆಲ್ಲ ಕೈ ಬಿಟ್ಟು ಹೋದ್ರು, ಯಾರೆಲ್ಲ ನಿನಗೆ ಮೋಸ ಮಾಡಿದ್ರು, ಯಾರೆಲ್ಲ ನಿನ್ನನ್ನು ಹೀಯಾಳಿಸಿದ್ರು, ಆದ್ರೆ ನಾನು ನಿನ್ಗಾಗೆ ಮಾಡಲ್ಲ, ನಾನು ನಿನ್ನೊಂದಿಗೆ ಇದ್ದೇನೆ ಎಂದು ಹೇಳಿದ ದೇವರು ಯುಗದ ಸಮಾಪ್ತಿವರೆಗೂ ನಿನ್ನ ಸಂಗಡ ಇರ್ತೇನೆ. ಆಮೆನ್. ದೇವರ ಮುಖವನ್ನು ನೋಡಿ ನಾವು ಹೇಳಬೇಕು, ಕರ್ತನೇ ನೀ ನನ್ನ ಸಂಗಡ ಇದ್ದೀಯಾ. ಆಮೆನ್. ದೇವರ ಮೇಲೆ ಭರವಸೆ ನಂಬಿಕೆ ಇರುವವರು ಯಾವಾಗ್ಲೂ ಅವರು ಒಂದು ಕರ್ತನಿಗೆ ಸ್ತೋತ್ರ ಬಿಟ್ರೆ ಇನ್ಯಾವ ಕಾರ್ಯ ಹೆಚ್ಚು ಮಾಡಲ್ಲ, ಜಾಸ್ತಿಯಾಗಿ ಹೇಳ್ತಾರೆ
ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಿದ್ದಾಗ ಸ್ತೋತ್ರ, ಎದ್ಕೊಂಡು ನಿಂತಾಗ ಸ್ತೋತ್ರ, ನಡ್ಕೊಂಡು ಹೋಗುವಾಗ ಸ್ತೋತ್ರ, ದುಡ್ಡಿಲ್ಲ ಅಂದ್ರೂ ಸ್ತೋತ್ರ, ದುಡ್ಡು ಬಂದ್ರು ಸ್ತೋತ್ರ. ಆಮೆನ್, ಹಲ್ಲೆಲೂಯಾ. ಏನ್ ಹೇಳ್ತಾರೆ ಕರ್ತನು? ನಿನ್ನೆ ಇವತ್ತು ನಾಳೆ ಮಾತ್ರ ಅಲ್ಲ, ನಿನ್ನ ಲೈಫ್ ಎಂಡ್ ಆಗುವವರಿಗಲ್ಲ, ನಮ್ಗೆಲ್ಲ ಪ್ರೀತಿ ತೋರಿಸೋದು. ನಮ್ಮ ಲೈಫ್ ಎಂಡ್ ಆದ್ಮೇಲೆ ಅವ್ರ ಪ್ರೀತಿ ಸಿಗುತ್ತಾ? ಎಷ್ಟೇ ಪ್ರೀತಿ ಮಾಡಿದ್ರು ಒಂದು ಹೆಚ್ಚಂದ್ರೆ ಒಂದು ಭಾವಚಿತ್ರ ಇಟ್ಕೊಳ್ಬಹುದು, ಫೋಟೋ. ಭಾವಚಿತ್ರ ಕನ್ನಡದ ಈಗೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲ, ಮತ್ತೆ ಭಾವಚಿತ್ರ ಅಂದ್ರೆ ಏನಂದ್ರೆ ಭಾವನ್ ಚಿತ್ರ ತಗೊಂಬಂದಿದ್ರ ಅಂತ ಕೇಳಬೇಡ್ರಿ. ಭಾವನ್ ಚಿತ್ರ ಅಲ್ಲ, ಈಗೆಲ್ಲ ಇಂಗ್ಲಿಷ್ ಮೀಡಿಯಂ ಮಕ್ಕಳಾಗಿರೋದ್ರಿಂದ ಭಾಳ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾರಾದರೂ ನಮ್ಮ ತಾಯಿ ಸತ್ತಾಗ, ತಂದೆ ಸತ್ತಾಗ, ನಮಗೆ ಇಷ್ಟ ಆದವರು ಸತ್ತಾಗ, ನಾವು ಅವರಿಗೋಸ್ಕರ ತಾಜ್ ಮಹಲೇ ಕಟ್ಟಿದ್ರು, ಅವ್ರು ಸತ್ತೋದಾಗ ಮತ್ತೆ ನಾವು ಅವ್ರ ಸಂಗಡ ಇರ್ಲಿಕ್ಕೆ ಆಗಲ್ಲ. ಆಗೇನು ಮಾಡ್ತೀವಿ? ಅವರ ನೆನಪಿಗೋಸ್ಕರ ಒಂದು ಫೋಟೋನೋ, ಅವರ ನೆನಪಿಗೋಸ್ಕರ ಒಂದು ಕಾರ್ಯವನ್ನು ನಮ್ಮ ಪರ್ಸಲ್ಲಿಯೋ, ನಮ್ಮ ಮನಸ್ಸಲ್ಲಿಯೋ, ನಮ್ಮ ಹೃದಯದಲ್ಲಿಯೋ ಇಟ್ಕೊಳ್ಬೋದು ಅಷ್ಟೇ. ಅದು 10 ವರ್ಷ ಆದ್ಮೇಲೆ ನೆನಪೋಗುತ್ತೆ, ಹಳೇದಾಗತ್ತೆ. ತುಂಬಾ ಪ್ರೀತಿ ಮಾಡಿದವ್ರನ್ನ ಎಷ್ಟು ವರ್ಷ ಇಟ್ಕೊಳ್ತೀರಿ? ಇಲ್ಲ ಸಿಸ್ಟ್ರೇ, ಆ ಜಾಗಕ್ಕೆ ಬೇರೆಯವ್ರು ಬಂದಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಜಾಗಕ್ಕೆ ಇನ್ನೊಬ್ರು ಕವರ್ ಮಾಡ್ತಾರೆ. ನೀನು ಪ್ರೀತಿ ಮಾಡಿ ಬಿಟ್ಟು ಹೋದ್ರೆ ಆ ಜಾಗಕ್ಕೆ ಇನ್ನೊಬ್ರು ಬಂದು ತುಂಬಿಸಿದಾಗ ನಿನ್ಗೆ ಹಳೇದು ನೆನಪು ಬರಲ್ಲ. ಆದ್ರೆ ನನ್ನ ದೇವ್ರು ಹೇಳ್ತಾನೆ, ನಿನ್ನನ್ನು ಮಧ್ಯದಲ್ಲಿ ಬಿಟ್ಟು ಹೋಗೋದಿಲ್ಲ. ನೀನು ಸತ್ತೋದಾಗ ನಾನು ಮರೆತು ಬಿಡೋದಲ್ಲ, ಸತ್ತ ನಂತರವೂ ನೀನು ನನ್ನ ಹತ್ರ ಬರ್ತೀಯ. ಅದೇ ನಿಜವಾದ ಪ್ರೀತಿ. ಆ ಸತ್ತ ನಂತರ ನಿನ್ಗೆ ಪ್ರೀತಿ ತೋರಿಸಿದ್ದು ಮಾತ್ರ ಅಲ್ಲ, ನನ್ನ ಹೃದಯದ ಹತ್ತಿರಕ್ಕೆ ಬಂದು ಅನುದಿನವೂ ನನ್ನ ಕಣ್ಣ ಮುಂದೆ ನೀನು ಆರಾಧಿಸ್ತಾ ಇರ್ತೀಯ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಲೋಕಕ್ಕೆ ಮರಳಾಗ್ಬೇಡ್ರಿ, ಮಧ್ಯದಲ್ಲಿ ಬಿಟ್ಟು ಹೋಗುತ್ತೆ, ಎಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗುತ್ತೆ. ಸತ್ತ ನಂತರ ಏನ್ ನೋಡ್ರಿ, ಸತ್ತ ನಂತರ ಇಂಪಾರ್ಟೆಂಟ್. ಈಗ ಎಲ್ಲ ಇರ್ತಾರೆ, ಅಣ್ಣ, ಅಕ್ಕ, ತಂಗಿ, ತಮ್ಮ, ಭಾವ, ಗಂಡ, ಮಕ್ಕಳು ಎಲ್ಲ ಇರ್ತಾರೆ. ಸತ್ತ ನಂತರ ಯಾರು ಬರಲ್ಲ ರೀ. ಅಲ್ಲಿ 2 ಲೈಫ್ ಇದೆ, ಆಪ್ಷನ್ ಇದೆ, ಎರಡು ಆಪ್ಷನ್ ಇದೆ. ಟಿಕ್ಕ ಯಾವ್ದಕ್ಕೆ ಹಾಕ್ತೆ ನೋಡು, ಟಿಕ್ ಹಾಕ್ತಿ. ಆಪ್ಷನ್ ಪರಲೋಕನ, ಇಲ್ಲ ಲೋಕದ ಆಸೆಗೆ ಒಳಪಟ್ಟಂತ ಜೀವಿತ ನರಕವ ಅಂತ ನಾವು ಪ್ಲಾನ್ ಮಾಡಬೇಕು. ಆಮೆನ್, ಆಮೆನ್. ಅದಕ್ಕೆ ದೇವ್ರು ಹೇಳ್ತಾನೆ, ಏನ್ ಹೇಳ್ತಾನೆ? ಇವತ್ತು ನಾಳೆ ಮಾತ್ರ ಅಲ್ಲ. ವಾಕ್ಯ ಏನ್ ಹೇಳುತ್ತೆ? ಸತ್ಯವೇದ ಹೇಳಲ್ಪಟ್ಟಿದೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೆನ್. ಕರಗಳನ್ನ ತಟ್ಟಿ ಆ ದೇವರಿ ಮಹಿಮೆ ಸಲ್ಲಿಸಿರಿ. ಯಶಾಯ ಪ್ರವಾದನೆ ಗ್ರಂಥದಲ್ಲಿ ಹೇಳಿದ್ರು, ಭಯಪಡಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನ ಸಂಗಡ ಇದ್ದೀನಿ ಅಂತ ಹೇಳಿದ ದೇವರು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನಿನಗೋಸ್ಕರ ಜೀವ ಕೊಟ್ಟಂತ ಯೇಸು ಹೇಳ್ತಾ ಇದ್ದಾರೆ. ನೋಡು, ಯಶಾಯದಲ್ಲಿ ತಂದೆಯಾದ ದೇವರು ಹೇಳಿದ್ದು ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಿನಗಾಗಿ ಜೀವ ಕೊಟ್ಟ ದೇವರು ಹೇಳ್ತಾ ಇದ್ದಾನೆ, ಯುಗದ ಸಮಾಪ್ತಿವರೆಗೂ. ಆಮೆನ್. ಸೋತು ಹೋಗ್ಬೇಡ್ರಿ. ಕಷ್ಟಗಳು ಬಂದಾಗ, ಕಣ್ಣೀರು ಬಂದಾಗ, ಯಾರೋ ನಿಮ್ ಕೈ ಬಿಟ್ಟು ಹೋದ್ರು, ದಿಸ್ ಇಸ್ ನಾಟ್ ಮ್ಯಾಟರ್. ಅದು ಮ್ಯಾಟರ್ ಅಲ್ಲ. ಯಾರು ಇರ್ತಾರೆ ಯಾರು ಹೋಗ್ತಾರೆ ಮ್ಯಾಟರ್ ಅಲ್ಲ. ಇರುವಾಗಕ್ಕಿಂತ ಹೋದ ಮೇಲೆ ಒಬ್ರು ಬೇಕು ನಮ್ಗೆ, ಅವ್ರನ್ನ ನೋಡ್ರಿ. ಇರುವವರು ಇದ್ದಷ್ಟು ದಿನ ಇರ್ತಾರೆ, ಹೋಗುವವರು ಹೋಗ್ತಾರೆ. ಇದನ್ನೆಲ್ಲ ತಗೊಂಡ್ರೆ ಇದು ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಅದೆಲ್ಲ ನಿನ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಬಂದವರು ಹೋದವರು, ಲೆಕ್ಕ ಕೊಟ್ಟವರು, ಊಟ ಮಾಡಿದವರು, ತಿಂಡಿ ತಿಂದವರು, ಇವ್ರನ್ನೆಲ್ಲ ನೀನು ಲೆಕ್ಕ ಕೊಟ್ರೆ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಅದು ಆಗಬಾರ್ದಂದ್ರೆ ನಿನಗಾಗಿ ಜೀವ ಕೊಟ್ಟ ಒಬ್ಬ ಯೇಸು ಇದ್ದಾರೆ. ಅವ್ರು ನೋಡು, ಅವ್ರ ರಿಯಲ್ ಲವ್, ನಿಜವಾದ ಪ್ರೀತಿ. ನಾನೇ ನಿನ್ ಸಂಗಡ ಇದ್ದೀನಿ ಅಂತ ಹೇಳ್ತಾರೆ. ನೀ ತಪ್ಪು ಮಾಡಿದಾಗ್ಲೂ ಹೇಳಿದ್ದಾರೆ, ಸರಿ ಇದ್ದಾಗ್ಲೂ ಹೇಳಿದ್ದಾರೆ, ಕಣ್ಣೀರು ಬಂದಾಗ್ಲೂ ಹೇಳಿದ್ದಾರೆ. ಈ ಲೋಕ ಹಂಗ್ ಮಾಡಲ್ಲ. ನೀನ್ ತಪ್ಪು ಮಾಡಿದಾಗ ಹೋಗ್ 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 ಎಲ್ಲರೂ ದೂಡ್ತಾರೆ. ಬಹಳ ದುಃಖ ಆಗುತ್ತೆ. ದೇವರು ನಿನ್ನನ್ನು ಯಾವತ್ತೂ ದೂಡೋದಿಲ್ಲ. ಆಮೆನ್. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ. ಆಮೆನ್. ವೇಗವಾಗಿ ಓದೋಣ. ಕೀರ್ತನೆ 32:8. ಕೀರ್ತನೆ 32:8. ವೇಗವಾಗಿ ವೇಗವಾಗಿ. ಕೀರ್ತನೆ 32:8. ಯೆಹೋವನು
ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ತಿಳಿಸು. ಆಹಾ, ಆಲೋಚನಾ ಕರ್ತನು ನನ್ನ ಕರ್ತನು. ನೀನ್ ಯಾರ ಆಲೋಚನೆ ಕೇಳುವ ಅವಶ್ಯಕತೆ ಇಲ್ಲ. ಒಂದ್ ಅಲ್ಪ ನಿಮಿಷ, ಒಂದ್ 10 ನಿಮಿಷನೋ ಅರ್ಧ ಗಂಟೆನೋ ದೇವರ ಪಾದದಲ್ಲಿ ನೀನು ಕುಳಿತು ದೇವರ ಮುಖವನ್ನ ನೋಡಿದ್ರೆ ನೀನು ನಡೆಯಬೇಕಾದ ಮಾರ್ಗವನ್ನ ಉದ್ದೇಶಿಸಿ ಮಾತನಾಡುತ್ತಾನೆ. ನೀನು ಹೋಗಬೇಕಾದ ಮಾರ್ಗದ ಆಲೋಚನೆಯನ್ನು ಹೇಳ್ತಾನೆ. ನಾವೆಲ್ಲಿ ತಪ್ಪಿ ಬೀಳೋದು ಗೊತ್ತಾ? ದೇವರ ಆಲೋಚನೆ ಕೇಳದೆ ಮಾನಸಿಕವಾದ ಮಾರ್ಗದಲ್ಲಿ ನಡೆದಾಗ ನಾವು ಬಿದ್ದು ಹೋಗ್ತೀವಿ, ಲಾಸ್ ಆಗ್ತೀವಿ, ಸೋತು ಹೋಗ್ತೀವಿ. ಅದಕ್ಕೆ ನನ್ನ ಜೀವಿತದಲ್ಲಿ ಹೇಳ್ತೀನಿ, ಮಾನಸಿಕ ಆಲೋಚನೆಗೆ ಹೋದಾಗ ಎಲ್ಲ ಕಳ್ಕೊಂಡೆ. ದೇವರ ಆಲೋಚನೆ ಪ್ರಕಾರ ಹೋದ್ರೆ ಆಲೋಚನೆ ಹೇಳಿದವನಿಗೆ ಮಾರ್ಗ ಸಿದ್ಧ ಮಾಡ್ಲಿಕ್ಕೆ ಗೊತ್ತಿದೆ. ಆಲೋಚನೆ ಹೇಳಿದವನಿಗೆ ಬಾಗಲ್ ತೆರೀಲಿಕ್ಕೆ ಗೊತ್ತಿದೆ. ಆಲೋಚನೆ ಹೇಳಿದವನಿಗೆ ಶತ್ರುವನ್ನ ಒಡೆದಾಕ್ಲಿಕ್ಕೆ ಗೊತ್ತಿದೆ. ಅದಕ್ಕಾಗಿ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಸಂಗಡ ಇರೋದು ಮಾತ್ರ ಅಲ್ಲ, ನನಗೆ ಆಲೋಚನೆ ಹೇಳಿಕೊಡ್ತಾನೆ. ಆ ಕಾರಣಕ್ಕೆ ದೇವರನ್ನ ನಾವೇನ್ ಹೇಳ್ತೀವಿ? ಆಲೋಚನಾ ಕರ್ತನು. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದು ಹೇಳುವಾಗಲೇ ಒಂದು ಶರೀರದಲ್ಲಿ ಒಂದು ಬದಲಾವಣೆ. ನನ್ನ ದೇವರು ಮಾಡಿದ ಕಾರ್ಯ ಹೇಳುವಾಗ, ನನ್ನ ದೇವರು ಮಾಡಿದ ಉಪಕಾರ ಹೇಳುವಾಗ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಕೂಗುವಾಗ ಏನೋ ಒಂಥರ ಸಂತೋಷ, ಏನೋ ಒಂಥರ ಜೋಶಲ್ಲಿ ಬರುತ್ತೆ. ಕಾರಣ ನನ್ನ ದೇವರು ಒಳ್ಳೆಯವನು. ಆಮೆನ್. ಆಕೆ ಮತ್ತೊಮ್ಮೆ ಓದಿಕೊಳ್ಳೋಣ ಗಟ್ಟಿಯಾಗಿ, ಶಬ್ದ ತೆಗೆದು. ಯೆಹೋವನು, ದೇವರು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ, ನೀನ್ ಯಾವ್ದ್ರಲ್ಲಿ ಹೋಗ್ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾರು ಅದಕ್ಕೆ ಬೇಕು, ಪ್ರತಿ ಒಂದನ್ನ ದೇವ್ರು ನೋಡ್ರಿ. ದೇವ್ರು ಕೊಟ್ಟದ್ದು ಯಾವತ್ತೂ ಬಿದ್ದೋಗಲ್ಲ, ನೆನ್ಪಿಟ್ಕೊಳ್ರಿ. ಆಮೇನ್. ಕೆಲವು ನಮ್ಮ ಲೇಡೀಸ್ ಅಲ್ಲಿ ಕೆಲವರು ಇದ್ದಾರೆ, ಪ್ರೆಗ್ನೆನ್ಸಿ ಆದ ತಕ್ಷಣ ಆರಾಧನೆಗೆ ಹೋಗೋದು ಬಿಟ್ಬಿಡ್ತಾರೆ. ಪ್ರೆಗ್ನೆನ್ಸಿ ಇನ್ನೇನು 1.5-2 ತಿಂಗಳು ಆಗುತ್ತಾ ಹಾಗೆ ಆರಾಧನೆನೇ ಬಿಟ್ಟು ಬಿಡ್ತಾರೆ. ಕಾರಣ ಡಾಕ್ಟರ್ ಹೇಳಿದ್ರಂತೆ, ಬೈಕಲ್ಲಿ ತಿರುಗಬೇಡ, ಕಾರಲ್ಲಿ ತಿರುಗಬೇಡ, ಬಸ್ಸಲ್ಲಿ ತಿರುಗಬೇಡ. ನಾನು ಕೇಳ್ತೀನಿ, ವಾಕ್ಯ ಹೇಳುತ್ತೆ ದೇವರ ನಂಬಿಕೆ ಹೇಗೆ ಅಂದ್ರೆ, ಅಬ್ರಹಾಮನಿಗೆ ಕಲ್ಲಿನಿಂದಲೂ ಮಕ್ಕಳನ್ನ ಹುಟ್ಟಿಸೋದಕ್ಕೆ ಶಕ್ತನಾದ ದೇವರು ನನ್ನ ದೇವರು. ದೇವರು ಒಂದನ್ನ ಕೊಟ್ರೆ ಅದ್ರ ಮೇಲೆ ಕಲ್ಲು ಹಾಕಿದ್ರು ಸಾಯಲ್ಲ. ಇದು ನಂಬಿಕೆ, ಇದು ನಂಬಿಕೆ, ಇದು ನಂಬಿಕೆ. ದೇವರೇ ಕೊಟ್ಟಿದ್ದಾದರೆ ದೇವರು ಸಾಯಿಸುವಷ್ಟು ಕ್ರೂರನಲ್ಲ. ಆತನ ಹೇಳ್ತಾನೆ, ನಾನೇ ಜೀವ ಕೊಡುವ ರೊಟ್ಟಿ. ನಿಮ್ ಸೋತ್ರ ಸಾಕಾಗಿಲ್ಲ ನೋಡ್ರಿ. ಆಮೆನ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವರು ಒಂದನ್ನ ಕೊಟ್ರೆ, ದೇವರು ಮದುವೆ, ದೇವ್ರ ಚಿತ್ತದ ಪ್ರಕಾರ ಮದುವೆ ಆದ್ರೆ ಡಿವೋರ್ಸ್ ಆಗಲ್ಲ. ದೇವ್ರ ಚಿತ್ತ ಆದ್ರೆ ನಮಗೆ ಮಕ್ಕಳನ್ನ ಕೊಟ್ರೆ ಅದು ಬಹಳ ಶ್ರೇಷ್ಠವಾದದ್ದು. ದೇವ್ರ ಚಿತ್ತದ ಪ್ರಕಾರ ಬಿಸ್ನೆಸ್ ಕೊಟ್ರೆ ಆ ಬಿಸ್ನೆಸ್ ಸಕ್ಸಸ್ಫುಲ್ ಆಗತ್ತೆ. ದೇವರ ಚಿತ್ತದಲ್ಲಿ ನಮಗೆ ಒಂದು ವಾಹನವನ್ನ ಕೊಟ್ರೆ ಆ ವಾಹನಕ್ಕೆ ದೇವರು ಕಾವಲಾಗಿರ್ತಾನೆ. ದೇವರ ಚಿತ್ತದ ಪ್ರಕಾರ ನಮಗೆ ಒಂದು ಕುಟುಂಬ ಏರ್ಪಡಿಸಿದ್ರೆ ಆ ಕುಟುಂಬ ಸಕ್ಸಸ್ ಕಾಣುತ್ತೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ಆಲೋಚನೆ ಕೊಟ್ಟು ಮಾರ್ಗದರ್ಶನ ಮಾಡಿ ನೀನು ನಡೆಯಬೇಕಾದ ಮಾರ್ಗಗಳನ್ನು ಆತನು ತಿಳಿಯಪಡಿಸುತ್ತಾನೆ. ಅದಕ್ಕೆ ಹೇಳಿದ್ದು, ನಾನೇ ನಿನ್ನ ಸಂಗಡ ಇದ್ದೇನೆ. ನಿಮಗೆ ಅನುಭವಕ್ಕೆ ಬರಬೇಕು ದೇವ್ರು ನನ್ನ ಸಂಗಡ ಇದ್ದಾರೆ ಅಂತ. ನಿಮ್ಮ ಹೆಗಲ ಮೇಲೆ ಬಂದು ಪವಿತ್ರಾತ್ಮ ಕೈ ಇಟ್ರು, ಅಯ್ಯೋ ದುರಾತ್ಮ ಅನ್ನುವ ಮಟ್ಟಕ್ಕಲ್ಲ ನೀವು ಹೋಗೋದು. ನಿಮಗೆ ಗೊತ್ತಿರಬೇಕು, ಯಾವಾಗಲೂ ನಾನು ದೇವರ ಆಲೋಚನೆಯಲ್ಲೇ ಇರ್ತೀನಿ, ದೇವರ ಮಾರ್ಗದರ್ಶನದಲ್ಲೇ ಹೋಗ್ತೀನಿ, ದೇವರ ಪ್ರಸನ್ನತೆ ನನ್ನನ್ನು ಸುತ್ತುವರಿದಿದೆ ಅಂತ ನಿನಗೆ ಗೊತ್ತಾದ್ರೆ ಅನುಭವಕ್ಕೆ ಬರುತ್ತೆ. ಪಾಸ್ಟ್ರು ಕೀರ್ತನೆಯಲ್ಲಿ ವಾಕ್ಯ ಹೇಳಿದ್ರು, ಯೆಹೋವನು ಸರ್ವೋತ್ತಮನೆಂದು, ಯೆಹೋವನು ಸರ್ವೋತ್ತಮನೆಂದು. ಗಟ್ಟಿಯಾಗಿ ಹೇಳ್ರಿ, ಯೆಹೋವನು ಸರ್ವೋತ್ತಮನೆಂದು. ಅನುಭವ ಇಲ್ಲದವರಿಗೆ ಅದು ಅರ್ಥ ಆಗಲ್ಲ. ಅನುಭವ ಇರುವವರೊಂದು ಆಮೇನ್ ಹೇಳ್ರಿ. ಆಮೇನ್, ಆಮೇನ್, ಹಾಲೆಲೂಯ್ಯ. ಯೆಹೋವನು ಸರ್ವೋತ್ತಮನಂತ ಎಷ್ಟು ಜನ ಹೇಳ್ತೀರಾ? ಯೆಹೋವನು ನನಗೆ ಮಾರ್ಗದರ್ಶನ ಮಾಡ್ತಾನೆ ಅಂತ ಎಷ್ಟು ಜನ ಹೇಳ್ತೀರಾ? ಯೆಹೋವನು ನನ್ನ ಸಂಗಡ ಇದ್ದಾನೆ ಅಂತ ಎಷ್ಟು ಜನ ಹೇಳ್ತೀರಾ? ಆಮೇನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೆಶಾಯ 43:2, ನಿನ್ನನ್ನು ಹಾಗೆ ಬಿಡೋದಿಲ್ಲ ದೇವರು. ಯೆಶಾಯ 43:2 ವೇಗವಾಗಿ, ಸಮಯ ಇಲ್ಲದಿರುವ ಕಾರಣ ಅದನ್ನ ವೇಗವಾಗಿ ಓದ್ರಿ. 43:2. ನೀನು
ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಇನ್ನೇನ್ ಬೇಕ್ರಿ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಇನ್ನೇನ್ ಬೇಕು ನಿಮಗೆ ಕೇಳ್ರಿ, ಇನ್ನೇನ್ ಬೇಕು ಕೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ಕೇಳ್ರಿ. ನೀನು ಜಲರಾಶಿಯನ್ನ ಹಾದು ಹೋಗುವಾಗ ದೇವ್ರು ನಿನ್ ಸಂಗಡ ಇರ್ತಾರೆ. ನೀನು ಕೆಲಸಕ್ಕೆ ಹೋಗುವಾಗ ದೇವ್ರು ನಿನ್ ಸಂಗಡ ಇರ್ತಾರೆ. ನಿನಗೆ ಇಕ್ಕಟ್ಟು ಬಂದಾಗ, ಕಣ್ಣೀರು ಬಂದಾಗ, ಆತ್ಮಹತ್ಯೆ ಮಾಡ್ಕೊಳ್ಳುವ ಲೆವೆಲ್ಗೆ ಹೋದಾಗ ನಿನಗೆ ನಂಬಿಕೆ ಇರಬೇಕು. ಇನ್ನೇನ್ ಬೇಕು? ದೇವ್ರು ನನ್ನ ಸಂಗಡ ಇದ್ದಾರೆ. ವಾಕ್ಯ ಹೇಳುತ್ತೆ, ಜಲ ರಾಶಿಯನ್ನ ನೀನು ಹಾದು ಹೋಗುವಾಗ ಅಂದ್ರೆ ಸಮುದ್ರಕ್ಕೆ ಬಿದ್ರು ನಿಂಗೊಂದು ನಂಬಿಕೆ ಇರಬೇಕು, ಯೋನನನ್ನ ರಕ್ಷಿಸಿದ ದೇವ್ರು ನನ್ನ ರಕ್ಷಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ನೀನು ಹೋಗಿ ಸಮುದ್ರ ಹಾರಬೇಡ. ಜಲರಾಶಿಯಲ್ಲಿ ಹೋಗುವಾಗ ದೇವ್ರು ಕಾಯ್ತಾನೆ ಅಂತ ನೀನು ಹೋಗಿ ಸಾಯ್ಲಿಕ್ಕೆ ಬೀಳ್ಬೇಡ. ನೀನ್ ಬಿದ್ದಾಗ ಯೋನನನ್ನ ರಕ್ಷಿಸುವ ಅದೇ ದೇವರು ಹೇಳ್ತಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನೇ ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಓದ್ರಿ ಓದ್ರಿ ಓದ್ರಿ. ನದಿಗಳನ್ನ ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಬೆಂಕಿ ಬರುತ್ತ್ರಿ, ಬೆಂಕಿ ಬರುತ್ತೆ, ಭಯಂಕರ ಬೆಂಕಿ, ಹೋರಾಟ ನಿನ್ನ ಮೇಲೆ ಬರುತ್ತೆ. ಒಂದು ಕೂದಲು, ನಿನ್ನ ಒಂದು ರೋಮವನ್ನ ಮುಟ್ಟಕ್ಕೂ ಅದಕ್ಕೆ ಅಧಿಕಾರ ಇಲ್ಲ. ಕಾರಣ ನಿನ್ನನ್ನು ನಡೆಸುವ ದೇವರು ನಿನ್ನ ಸಂಗಡವೇ ಇದ್ದಾರೆ. ಬೆಂಕಿ ನೋಡಿ ಮಾತಾಡಬೇಡ, ನಿನ್ನ ಸಂಗಡ ಇರುವ ದೇವರಿಗೆ ಹೇಳು, ಕರ್ತನೇ ಬೆಂಕಿ. ಆಮೆನ್, ಹಲ್ಲೆಲೂಯಾ. ಆ ಬೆಂಕಿಯನ್ನ ದಹಿಸೋದಕ್ಕೆ, ಹೋರಾಟವನ್ನ ದಹಿಸೋದಕ್ಕೆ ನನ್ನ ಕರ್ತನು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವ್ರು ಇಷ್ಟೆಲ್ಲ ಮಾತನಾಡಿದ್ರು, ನಿನ್ ಸಂಗಡ ಇದ್ದೇನಂದ್ರು ಯಾಕೆ ನಂಬಲ್ಲ ನೀವು? ಯಾಕೆ ಆ ಉರಿ ನಿಮ್ಮ ಒಳಗಡೆ ಬರಬೇಕು? ದೇವರು ಸರ್ವೋತ್ತಮನೆಂಬುದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಏನೋ ನಾವು ಬಂದು ಹೋಗುವಂತ ವಿಶ್ವಾಸಿಗಳಾಗಿರಬಾರದು. ನಮ್ಮ ಮೈಂಡ್ ಅಲ್ಲಿ ಇರಬೇಕು, ಎಂತ ಹೋರಾಟ ಬಂದರು, ಎಂತ ಅಪಘಾತಗಳು ನನ್ನ ಮುಂದೆ ನಡೆದ್ರು, ನನಗೊಂದು ಗೊತ್ತಿದೆ, ಕರ್ತನ ಚಿತ್ತ ಇದ್ರೆ ನನ್ನನ್ನು ಮುಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಹೇಳ್ತಾನೆ, ನಾನೇ ನಿನ್ನ ಸಂಗಡ ಇದ್ದೀನಲ್ಲ, ಯಾಕೆ ನೀನು ಬೇಡದ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ತೀಯ? ಬೇಡದ ಕಾರ್ಯಗಳಿಗೆ. ಕಷ್ಟ ಇದೆ, ಹೌದು, ದೇವರೇ ಹೇಳಿದ್ದಾರೆ, ಲೋಕದಲ್ಲಿ ನಿನಗೆ ಕಷ್ಟ ಉಂಟು, ಸಂಕಟ ಉಂಟು, ಹೂವಿನ ಹಾಸಿಗೆ ಅಲ್ಲ, ಮುಳ್ಳು ಚುಚ್ಚುತ್ತೆ, ಆದ್ರೆ ತಪ್ಪಿಸ್ಲಿಕ್ಕೆ ನಾನು ಇದ್ದೀನಿ ಅಲ್ಲಿ. ಆಮೇನ್. ನನಗೆ ಹೊಡೆದು ಶಿಲುಬೆಯಲ್ಲಿ ಹಾಕಿದ ಮೇಲೆ ನನ್ನನ್ನು ನಂಬುವ ನಿನಗೇನು ಹೂವಿನ ಹಾಸಿಗೆ ಕೊಡಲ್ಲ, ಅವುಗಳ ಮಧ್ಯದಲ್ಲೂ ನಾನೇ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಾಸ್ ಹೇಳ್ತಾ ಇದ್ದಾರೆ ನಾನಿದ್ದೀನಿ ಅಂತ, ಬಾಸ್ ಹೇಳ್ತಾ ಇದ್ದಾರೆ ಹೋಗಂತ, ಬಾಸ್ ಹೇಳ್ತಾ ಇದ್ದಾರೆ ಏನ್ ಬೇಕು ಅಂತ. ನಾವ್ ಹೇಳ್ತೀವಿ, ಅಳ್ತಾನೆ ಇರ್ತೀವಿ. ಹೇಗೆ? ಅಯ್ಯೋ ಯಾರಿಲ್ಲಲ್ಲ ಅಂತ. ಇವತ್ತು ದೇವ್ರು ಹೇಳ್ತಾನೆ, ಹಂಗೆಲ್ಲ ಹೇಳಕ್ ಹೋಗ್ಬೇಡ, ನಾನಿದ್ದೇನೆ, ನಾನಿದ್ದೇನೆ, ನಾನ್ ಬರ್ತೇನೆ, ನಾನ್ ಮಾಡ್ತೇನೆ. ಕರ್ತನು ಹೇಳ್ತಾ ಇದ್ದಾನೆ. ಆಮೇನ್. ಬಾಯಲ್ಲಿ ಬರ್ಲಿ, ನೆಗೆಟಿವ್ ಮಾತು ಕಡಿಮೆ ಮಾಡ್ರಿ. ಹೇಳ್ರಿ, ಬಾಯಲ್ಲಿ ಹೇಳ್ರಿ. ಪ್ರಾರ್ಥನೆ ಮೆಸೇಜ್ ಕೊಡುವಾಗ ಹೇಳ್ಬೇಕು, ಹೌದು ಕರ್ತನು ನನ್ನ ಸಂಗಡ ಇದ್ದಾನೆ, ಕರ್ತನು ನನ್ನ ಸಂಗಡ ಇದ್ದಾನೆ. ನನ್ನ ಮುಂದಿರುವ ಇಕ್ಕಟ್ಟಲ್ಲ ಅದು, ನನ್ನ ಮುಂದೆ ಇರುವ ಹೋರಾಟ ಅಲ್ಲ, ನನ್ನ ಪಾಪವೆಲ್ಲ ಪಾಪ ಅಲ್ಲ, ಅದೆಲ್ಲ ತೆಗೆದು ಬಿಡ್ಲಿಕ್ಕೆ ಒಬ್ಬನಿದ್ದಾನೆ, ಅವನಿದ್ರೆ ಸಾಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಸತ್ಯವೇದವ ಹೇಳುತ್ತೆ, ಒಂದು ಮನುಷ್ಯನ ಮಾತಿಗೆ ಕರ್ತನು ಎಷ್ಟು ಬೆಲೆ ಕೊಟ್ಟಿದ್ದ ಅಂದ್ರೆ, ಲೋಕದಲ್ಲಿ ಇನ್ನು ಮುಂದೆ ನಡೆಯದಂತ ಕಾರ್ಯವನ್ನ ಮಾಡಿದ್ದಾನೆ. ಸೂರ್ಯ ಚಂದ್ರರನ್ನೇ ನಿಲ್ಲಿಸಿದ್ದಾನೆ. ನಂಬಿದ್ದೀರಾ? ನಂಬಿಕೆ ಉಂಟಾ? ಒಬ್ಬ ಮನುಷ್ಯನ ಮಾತಿಗೆ ಸೂರ್ಯ ಚಂದ್ರರನ್ನ ನಿಲ್ಲಿಸ್ತಾರೆ. ನಮಗಿವತ್ತು ಸೂರ್ಯ ಚಂದ್ರ ನಿಲ್ಲಿಸೋದು ಬೇಡ, ಹೋಗತಕ್ಕ ಮಾರ್ಗವನ್ನ ಹೇಳಲಿಕ್ಕೆ ಕರ್ತನಿನ ಸಂಗಡ ಇದ್ದಾನೆ. ನಾವು ಸೂರ್ಯ ಚಂದ್ರನನ್ನ ನಿಲ್ಲಿಸ್ಲಿಕ್ಕೆ ಹೇಳಲಿಲ್ಲ ದೇವ್ರ ಹತ್ರ. ನಾವು ಹೇಳಿದ್ದು ನಮ್ಮ ಕುಟುಂಬದ ಈಗ ಬರುವ ಜನರೆಲ್ಲ ಆತ್ಮ ರಕ್ಷಣೆ ಹೊಂದಬೇಕಂತ ಯಾರಿಗೂ ದಾಹ ಅಲ್ಲ. ನಾಶವಾಗುವ ಜನರಿಗಾಗಿ ಚಿಂತಿಸುವವರು ಬಹಳ ಕಡಿಮೆ. ಇವತ್ತೇನಿದ್ರು ನನ್ನ ಕುಟುಂಬ ಮನೆ ಕಟ್ಟಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ರೋಗ ವಾಸಿ ಆಗ್ಬೇಕು, ಇಷ್ಟಕ್ಕೆ ಒಳಗೆ ಬರ್ತಾರೆ. ಸೂರ್ಯ ಚಂದ್ರನನ್ನ ನಿಲ್ಲಿಸಿ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದ ದೇವರು ನಿನ್ನ ಕಾಂಜಿ ಪಿಂಜಿ ವಿಷಯಕ್ಕೆ ಆತನು ಉತ್ತರ ಕೊಡದೆ ಇರ್ತಾನಲ್ರಿ. ಹೇಳ್ರಿ ಹಲ್ಲೆಲೂಯಾ. ಈಗ ಗೊತ್ತಾಯ್ತಾ ಕರ್ತನ ಎಷ್ಟು ದೊಡ್ಡವನೆಂದು?
ಆಮೇನ್. ಬೈಬಲ್ ಓದಿದ ತಕ್ಷಣ ಬರಲ್ಲ. ನಿಮ್ಮ ಮನಸ್ಸು ಕರ್ತನಲ್ಲಿ ಒಂದಾಗಬೇಕು, ನಿಮ್ಮ ಆಲೋಚನೆ ಕರ್ತನಲ್ಲಿ ಒಂದಾಗಬೇಕು. ಕರ್ತನು ಬಹಳ ಚೆನ್ನಾಗಿ ಹೇಳ್ತಾನೆ. ಯೆಹೋಶುವ 1:9 ಹೀಗೆ ಬರೆಯಲ್ಪಟ್ಟಿದೆ, ಆ ಕರ್ತನು ನಮ್ಮನ್ನ ಕಾಣೋದು ಮಾತ್ರ ಅಲ್ಲ, ನಮ್ಮನ್ನ ಕರೆದಿರೋದು ಮಾತ್ರ ಅಲ್ಲ, ನಮ್ಮನ್ನ ಮುಂದೆ ಹೋಗಂತ ಹೇಳೋದು ಮಾತ್ರ ಅಲ್ಲ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ. ಇನ್ನೇನ್ ಹೇಳ್ಬೇಕು ಹೇಳ್ರಿ? ಇನ್ನು ಡಿಕ್ಷನರಿಯಲ್ಲಿ ದೇವ್ರ ಹತ್ರನೂ ಶಬ್ದ ಇಲ್ವೇನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ನನ್ನ ಡಿಕ್ಷನರಿಯಲ್ಲಿ ಶಬ್ದ ಇಲ್ಲ. ಏನ್ ಹೇಳ್ತಾನೆ ದೇವ್ರು? ಸ್ಥಿರಚಿತ್ತನಾಗಿರು. ನಿನ್ನ ಮೈಂಡ್ ಗಡಿ ಚೇಂಜ್ ಆಗ್ಬಾರ್ದು. 4 ದಿನಕ್ಕೆ ನಿನ್ನ ಮೈಂಡ್ ಚೇಂಜ್ ಆಗ್ಬಾರ್ದು. 4 ದಿನ ದೇವರು ಒಳ್ಳೆಯವನು, 4 ದಿನ ಆದ್ಮೇಲೆ ಚರ್ಚಿಗೆ ಬರಲ್ಲ. ಆಗ ದೇವ್ರು ಕೆಟ್ಟವನ? ನಿನಗೆ ದೇವ್ರು ಕೆಟ್ಟವನ? ಶುಕ್ರವಾರ 1 ವಾರ ಉಪವಾಸ ಮಾಡೋದು, 2ನೇ ವಾರ ಉಪವಾಸ ಇಲ್ಲ, ರದ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ದೇವ್ರು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ಮಗಳೇ ನಾನು ನಿನ್ನೊಟ್ಟಿಗೆ ಬರ್ತೀನಿ, ಮಗನೇ ನಿನ್ನೊಟ್ಟಿಗೆ ಇದ್ದೀನಿ. ಮಾಡಬೇಕಾದದ್ದು ಏನು ಗೊತ್ತಾ? ಫಸ್ಟ್ ನೀನು ಸ್ಥಿರ ಚಿತ್ತತೆ ನಿನಗಿರಬೇಕು. ಸ್ಥಿರ ಚಿತ್ತತೆ. ನೀನು ಮರದಿಂದ ಮರಕ್ಕೆ ಹಾರುವ ಮನಸ್ಸು ಬೇಡ, ಇಲ್ಲಿಂದ ಅಲ್ಲಿಗೆ ಹಾರುವ ಮನಸ್ಸು ಬೇಡ. ನನ್ಗೇನ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ 1 ವಾರ ನೀನು ಹಿಂಗಿರ್ತಿ, ಇನ್ನೊಂದು ವಾರ ಹಂಗಿರ್ತಿ. ನಾನೇನ್ ಮಾಡೋದು? ದೇವ್ರು ಕೂಡ ಅರ್ಥ ಆಗತ್ತಾ? ನೀನ್ ಫಸ್ಟ್ ಏನಾಗ್ಬೇಕು? ಆತ್ಮಿಕದಲ್ಲಿ ಸ್ಟ್ರಾಂಗ್ ಆಗ್ಬೇಕು. ನನ್ನ ದೇವ್ರು ಮಾಡ್ತಾನೆ ಇಲ್ವಾ ನೋಡು. ನೀನ್ ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗಿ ನೋಡು, ನನ್ನ ದೇವ್ರು ಮಾಡ್ತಾನೆ ಇಲ್ವಾ ನೋಡು. ಸ್ವಲ್ಪ ನಿದ್ರೆ ಬಿಟ್ಟು ಎದ್ದು ಪ್ರಾರ್ಥನೆ ಮಾಡು, ನನ್ನ ದೇವ್ರು ನಿನ್ ಸಂಗಡ ಇದ್ದಾನೆ ಇಲ್ವಾ, ಆಮೇಲೆ ಸಾಕ್ಷಿ ಕೊಡು. ಆಗಲ್ಲ, ನನಗೇನಾಗಲ್ಲ. ನಿದ್ರೆ ಬೆಳಿಗ್ಗೆ ಹೇಳಕ್ಕಾಗಲ್ಲ, ರಾತ್ರಿ ಲೇಟಾಗಿ ಮಲ್ಗಕ್ಕಾಗಲ್ಲ, ಮುಂಜಾನೆ 4 ಗಂಟೆಗೋ 5 ಗಂಟೆಗೋ ಹೇಳಕ್ಕಾಗಲ್ಲ. ದೇವ್ರೇ ನೀನು ನನ್ನ ಸಂಗಡ ಇದ್ದೆ ಅಂತ ಹೇಳಿದೆಯಲ್ಲ, 100% ಇದ್ದೆ. ಫಸ್ಟ್ ನೀ ಸರಿಯಾಗು. 100% ನಿನ್ ಸಂಗಡ ಇದ್ದಾರೆ ದೇವರು. ನೀನೇನಾಗ್ಬೇಕು? ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು. ಏನ್ ಬೇಕು? ನನ್ನ ದೇವ್ರಿಗೆ ಪುಕ್ಕಲ್ಗಳೆಲ್ಲ ಬೇಡ ಅಂತೆ, ನನ್ನ ದೇವ್ರಿಗೆ ಹೇಡಿಗಳು ಬೇಡ, ನನ್ನ ದೇವ್ರಿಗೆ ಓಡಿ ಹೋಗೋರು ಬೇಡ. ನನ್ನ ದೇವ್ರಿಗೆ ಹೇಳಬೇಕು, ನಾನಿದ್ರು ನನ್ನ ಮುಂದೆ 10 ಹೆಜ್ಜೆಗಳನ್ನಿಡುವ ದೇವರಿದ್ದಾನೆ ಅಂತ ನೀನು ಹೇಳಿದ್ರೆ ಅಂಥವ್ರು ಇವತ್ತು ನನಗೆ ದೇವ್ರಿಗೆ ಬೇಕಾಗಿದ್ದಾರೆ. ನನ್ನ ದೇವರಿಗೆ ಓಡಿ ಹೋಗೋರು ಬೇಡ, ನನ್ನ ದೇವರಿಗೆ ಬೆನ್ನುಗೊಟ್ಟು ಹೋಗೋರು ಬೇಡ. ನನ್ನ ದೇವರಿಗೆ ಬೇಕಾಗಿರುವವರು ದೇವರಿಗಾಗಿ ಏನಾದರೂ ಮಾಡ್ತೇನೆ ಅನ್ನುವವರು ಬೇಕು. ಯಾರಾದ್ರೂ ಇದ್ರೆ ಕೈಗಳನ್ನ ಎತ್ತಿ ದೇವ್ರಿಗೆ ಸ್ತೋತ್ರ ಮಾಡ್ರಿ. ನನಗೆ ಏನಾದರೂ ಮಾಡ್ತೀನಿ, ನಾನು ಧೈರ್ಯದಿಂದ ದೇವ್ರಿಗೆ ಏನಾದರೂ ಮಾಡ್ತೀನಿ ಅನ್ನೋರೊಂದು ಕೈ ಎತ್ರಿ. ಉಳಿದವರೆಲ್ಲ ಹೇಡಿಗಳು. ಯಾಕಂದ್ರೆ ಅವ್ರಿಗೆ ಎದುರಿಸ್ಲಿಕ್ಕೆ ಆಗಲ್ಲ. ಅಮ್ಮೆ ಮುಂದೆ ಅಂಜಬೇಡ, ಕಳವಳಗೊಳ್ಳಬೇಡ. ಇವೆಲ್ಲ ನೀವು ತೆಗೆದು ಹಾಕಿದ್ರೆ ದೇವ್ರ ಕಾರ್ಯ ಮಾಡ್ತಾನೆ. ಓದ್ರಿ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿ. ಇನ್ನು ಎಷ್ಟು ಸಲ ಹೇಳ್ಬೇಕ್ರಿ? ನೀನು ಹೋಗುವ ಎಲ್ಲ ಕಡೆಗಳಲ್ಲಿ, ಬಾರ್ ಒಂದು ಬಿಟ್ಟು ಬೇರೆ ಎಲ್ಲ ಕಡೆಗಳಲ್ಲಿ ದೇವ್ರು ಬರ್ತಾನೆ. ಆಮೆನ್, ಹಲ್ಲೆಲೂಯಾ. ಗುಟ್ಕಾ, ಮದ್ಯಪಾನ, ಡ್ರಗ್ಸು, ವ್ಯಭಿಚಾರ ಇಲ್ಲೆಲ್ಲ ಬಿಟ್ಟು ಬೇರೆ ಯಾವ ಒಳ್ಳೆ ಕೆಲಸಕ್ಕೆ ಹೋದ್ರು ದೇವ್ರು ನಿನ್ನ ಸಂಗಡವೇ ಬರ್ತಾರೆ. ನೀನು ಫ್ಯಾಕ್ಟ್ರಿಯಲ್ಲಿ ದುಡಿದ್ರು ಅಲ್ಲಿ ಬರ್ತಾನೆ, ನೀನು ಬಸ್ ಸ್ಟ್ಯಾಂಡಲ್ಲಿ ಚಪ್ಪಲಿ ಹೊಲಿದ್ರು ಅಲ್ಲಿ ಬರ್ತಾನೆ. ಕಾರಣ ಚಪ್ಪಲಿ ಹೊಲಿಯೋದು ನಿನ್ನ ಹೊಟ್ಟೆ ಪಾಡಿಗಾಗಿ ನೀನು ಮಾಡಿಕೊಂಡಿದ್ರೆ ಅಲ್ಲಿ ದೇವ್ರು ಬರ್ತಾನೆ. ದೇವ್ರು ಕೆಟ್ಟದಕ್ಕೆ ಬರೋದಿಲ್ಲ, ದೇವ್ರು ಒಳ್ಳೆಯದಕ್ಕೆ ಬರುತ್ತಾನೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಖುಷಿ ಆಗ್ತಾ ಇದೆ. ನಾವು ಹೋಗುವ ಎಲ್ಲ ಕಡೆಗಳಲ್ಲಿ ಎಲ್ಲ ಕೇಡುಗಳಿಂದ, ಎಲ್ಲ ಗಂಡಾಂತರಗಳಿಂದ, ಎಲ್ಲ ಶಕ್ತಿಗಳಿಂದ ಬಿಡಿಸಿ ಕಾಪಾಡಲಿಕ್ಕೆ ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತು ಅಲ್ಪ ಸಮಯ ದೇವರಿಗಾಗಿ ನಾವು ಕೊಡೋಣ. ದೇವರು ನಮ್ಮ ಸಂಗಡ ಇದ್ದಾರೆ, ಹೇಳುವವರು ಮಾತ್ರ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ರಿ. ದೇವರು ನನ್ನ ಸಂಗಡವೇ ಇದ್ದಾನೆ, ನಾನು ಇನ್ನು ಭಯ ಪಡೋದಿಲ್ಲ. ನನ್ನ ಹೋರಾಟ ನೋಡಿ ನಾನು ಹೇಳೋದಿಲ್ಲ, ನನಗಿರುವ ಕಷ್ಟ ನೋಡಿ ನಾನು ಮಾತಾಡೋದಿಲ್ಲ. ಕಾರಣ ದೇವರು ನನ್ನ ಸಂಗಡ ಇದ್ದಾರೆ.